ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಇವತ್ತು ಡೇಟು 20 ಸ್ಯಾಟರ್ಡೆ. ಹಾಂ, ಇವಾಗ ಎಷ್ಟು ಗಂಟೆ? 2 ಗಂಟೆ. ಎಕಿನ್ ಬ್ಯಾಚಿಂದ ಮಾಡ್ತಿರೋದು. ಎಕಿನ್ ಬ್ಯಾಚು ನಾನು ತರುಣ್ ಸರ್ನ ಬಯಾಲಜಿ ಫಾಲೋ ಮಾಡ್ತಿದ್ದೀನಿ. ಆಯಿತಾ? ಈಗ ಟುಡೇಸ್ ಗೋಲ್ ಬಂದು ಗ್ರೋತ್ ರೇಟು ಮತ್ತು ಡೆವಲಪ್ಮೆಂಟು. ಓಕೆ. ಫಸ್ಟು ಸರ್ ಮಾಡಿದ್ದು ಇಂಟ್ರೊಡಕ್ಷನ್ ಮಾಡಿದ್ರು. ಇಂಟ್ರೊಡಕ್ಷನ್ ಏನು ಮಾಡಿದ್ರು ಅಂದರೆ, ಒಂದು ಆರ್ಗನಿಸಮು ಡೆವಲಪ್ಮೆಂಟ್ ಆಗಬೇಕಂದ್ರೆ ಫಸ್ಟು ಝೈಗೋಟ್ ಆಗುತ್ತೆ. ಏನಾಗುತ್ತೆ? ನಾನು ಒಂದು ಝೈಗೋಟಾಗೆ ಹುಟ್ಟಿರ್ತೀನಿ. ನಾನಲ್ಲ, ನೀನು, ನೀವು, ನಾವು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ. ಒಂದು ಮರ ಕೂಡ ಒಂದು ಝೈಗೋಟಿಂದನೇ ಇದಾಗಿರುತ್ತೆ. ಝೈಗೋಟಿಂದ ಏನಾಗುತ್ತೆ? ಡಿವಿಷನ್ ಆಗುತ್ತೆ. ಡಿವಿಷನ್ ಹೆಂಗಾಗುತ್ತೆ? ಮೈಟೋಸಿಸಿಂದ ಡಿವಿಷನ್ ಆಗುತ್ತೆ. ಆಯಿತು, 2 ಸೆಲ್ ಆಯಿತು. 2 ಸೆಲ್ಲಿಂದ 4 ಸೆಲ್ಲು. 4 ಸೆಲ್ಲಿಂದ 4 ಸೆಲ್ ಏನು ಮಾಡ್ತಂದರೆ, 4 ಸೆಲ್ ಅಲ್ಲ, ಹಿಂಗೆ ಡಿವಿಷನ್ ಆಗ್ತಾ ಹೋಗುತ್ತೆ. ಡಿವಿಷನ್ ಮಾತ್ರ ಆಗುತ್ತಾ? ಡಿವಿಷನ್ ಆದರೆ ಆಗ್ತಾ ಹೋದರೆ ನೋಡಿಲಿ, ಇದು 4 ಸೆಲ್ಲು ಸೈಜ್ ಸೇಮ್ ಐತೆ. ಇಲ್ಲಿ ಇನ್ನೊಂದಾದರೆ ಇಷ್ಟಾಗಿ 8 ಆಗುತ್ತೆ. ಅದರ ಇನ್ನೊಂದು ಡಿವಿಷನ್ ಆದರೆ 16, ಅಷ್ಟೇ ಸೈಜಲ್ಲಿ 16 ಆಗುತ್ತೆ. ಬಟ್ ಸೈಜು ಒಂದು ನಿಮಿಷ. ಈಗ ಏನಂತಂದರೆ, ಈಗ ಒಂದು ಝೈಗೋಟ್ ಐತೆ, ಅದೀಗ ಡಿವೈಡ್ ಆಯಿತು. ಅಷ್ಟೇ ಸೈಜಲ್ಲಿ ಡಿವೈಡ್ ಆಗ್ತಾ ಹೋದರೆ ನೋಡು 4 ಆಯಿತು. ಸೈಜ್ ಏನಾಯಿತು? ಇಲ್ಲೂ ಸೇಮು. ಈಗ ಅದರಲ್ಲೇ ಸೈಜಲ್ಲಿ ಹೊಡೆದ್ರೆ ಎಷ್ಟಾಯಿತು? ಸೈಜ್ ಜಾಸ್ತಿ ಆಗ್ತಿಲ್ಲ. ಅಷ್ಟೆಲ್ಲ ಆದರೆ ಮತ್ತೆ ಅದು ಇನ್ಫಿಟ್ ಆದರೆ ನಿಂಗೆ ಬರೀ ಇಷ್ಟೇ ಕಾಣ್ತೀವಿ, ಝೈಗೋಟ್ ಅಷ್ಟೇ. ಇದು ಸೆಲ್ ಗ್ರೋತು ಮುಖ್ಯ ಆಗುತ್ತೆ. ಏನಾಗುತ್ತೆ? ಸೆಲ್ ಗ್ರೋತು ಮುಖ್ಯ ಆಗುತ್ತೆ. ಸೆಲ್ ಸೈಜು ಇನ್ಕ್ರೀಸ್ ಆಯಿತು. ಸೆಲ್ ಸೈಜ್ ಇನ್ಕ್ರೀಸ್ ಆಗಿದ್ದು ಕೊನೆಗೆ ಎಂಬ್ರಿಯೋ ಆಯಿತು. ಎಂಬ್ರಿಯೋಯಿಂದ ಡಿಫ್ರೆನ್ಷಿಯೇಷನ್ ಆಗಿ ಏನಾಯಿತು? ಆ ಸೆಲ್ಸ್ಗಳು ಪರ್ಮನೆಂಟ್ ಆದವು. ಸೆಲ್ಸ್ ಪರ್ಮನೆಂಟು ಯಾವ ಥರ ಆಗುತ್ತೆ ಅಂದರೆ, ಸ್ಟೆಮ್ಮಲ್ಲಿ ಆಗುತ್ತಲ್ಲ ಆ ಥರ. ಈಗ ಹೆಂಗಂದರೆ, ಝೈಗೋಟಿಂದ 2 ಸೆಲ್ ಆಗಬೇಕಂದ್ರೆ, 2 ಸೆಲ್ಲಿಂದ 4 ಸೆಲ್ ಆಗಬೇಕಂದ್ರೆ ಡಿವಿಷನ್ ಮುಖ್ಯ. ಮತ್ತು ಅದು ಗ್ರೋತ್ ಆಗಬೇಕು. ಗ್ರೋತ್ ಅಂದರೆ ನಾವೇನು ಕರಿತೀವಿ? ಎಲಾಂಗೇಷನ್ ಅಂತೀವಿ. ಅಂದರೆ ಸೆಲ್ದು ಎಲಾಂಗೇಟ್ ಆಗೋದು, ಅಂದರೆ ಸೈಜ್ ಜಾಸ್ತಿ ಆಗೋದು. ಆ ಸೈಜ್ ಏನಾಗುತ್ತೆ? ಆ ಸೆಲ್ಸ್ಗಳು ಸೀಡ್ ಆಗುತ್ತೆ. ಸೀಡ್ ಆಗುತ್ತಲ್ಲ. ಓಕೆ, ಸೀಡ್ ಆಗಿದ್ದು ಸೀಡೇ ನಾವಾದರೆ ಎಂಬ್ರಿಯೋ ಆಗ್ತೀವಿ. ಅದು ಪ್ಲ್ಯಾಂಟಲ್ಲಾದರೆ ಸೀಡ್ ಆಗುತ್ತೆ. ಓಕೆ, ಆ ಸೀಡು ಮತ್ತು ಮುಂದೆ ಹೋಗ್ತಾ ನಮ್ದಾಗುತ್ತಲ್ಲ, ಒಂದು ಅಂದರೆ ಟಿಶ್ಯೂ ಒಂದು ಗ್ರೂಪ್ ಸೇರಿಕೊಂಡು ಏನೋ ಅದೊಂದು ಮಾಡುತ್ತೆ, ಅಂದರೆ ಕೆಲಸ ಮಾಡುತ್ತೆ. ಓಕೆ, ಆ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಅಂದರೆ ಏನಾಗುತ್ತೆ? ಫಿಕ್ಸ್ ಆಗಿ ಡಿಫ್ರೆಂಟ್ ಅಂದರೆ ಒಂದು ಪಾತ್ರ ನಿರ್ವಹಿಸುತ್ತೆ. ಕಣ್ಣಿಂದ ನೀವು ಊಟ ಮಾಡಿದ್ಯಾ? ಇಲ್ಲ, ನೋಡ್ತೀಯಾ? ಅಂದರೆ ಆ ಸೆಲ್ಸ್ಗಳು ನೋಡೋಕ್ಕಾಯಿತು. ನಾಲ್ಗೆಯಿಂದ ಏನಾದರೂ ವಾಸನೆ ನೋಡ್ತೀಯಾ? ಇಲ್ಲ, ಅಲ್ಲಿ ಬರೀ ಅಂದರೆ ಟೇಸ್ಟ್ಗೆ ಆಯಿತು. ಆರ್ಟಿಂದ ಏನಾದರೂ ಡೈಜೆಷನ್ ಮಾಡ್ತೀಯಾ? ಇಲ್ಲ, ಪಂಪ್ ಮಾಡ್ತೀಯಾ? ಅಂದರೆ ಪಂಪಿಂಗ್ ಆಯಿತು. ಆ ಥರ. ಓಕೆ, ಅದೇ ಥರ ಇದಾದರೆ ಲೀಫಿಂದ ಏನಾದರೂ ರೂಟಿಂದ ಫೋಟೋಸಿಂಥಸಿಸ್ ಮಾಡ್ತೀಯಾ? ಮಾಡಲ್ಲ. ಯಾಕೆ? ಅಲ್ಲಿ ಗ್ರೀನ್ ಪಾರ್ಟ್ ಇಲ್ಲ. ಅದಕ್ಕೋಸ್ಕರ ಏನಾಯಿತು? ಗ್ರೀನ್ ಅಲ್ಲೇ ಆಗುತ್ತೆ. ಹಂಗಾದರೆ ಡಿಫ್ರೆಂಟ್ ರೋಲ್ ಇರುತ್ತೆ ಒಂದೊಂದಕ್ಕೂ. ಆಯಿತು. ಸೊ ಗ್ರೋತ್ ಇನ್ವಾಲ್ವ್ ಸೆಲ್ ಡಿವಿಷನ್ ಇರುತ್ತೆ, ಸೆಲ್ ಎಲಾಂಗೇಷನ್ ಇರಬೇಕು, ಡಿಫ್ರೆನ್ಷಿಯೇಷನ್ ಆಗುತ್ತೆ. ಸೆಲ್ ಎಲಾಂಗೇಷನ್, ಡಿಫ್ರೆನ್ಷಿಯೇಷನ್ ಎಲ್ಲ ಆಗುತ್ತೆ, ಎಲ್ಲ ಇರಬೇಕು. ಹಂಗಿದೆ ಮಾತ್ರ ಏನಂತೀವಿ? ಸೆಲ್ ಇದಾಗ್ತಿದೆ ಅಂತ. ನೆಕ್ಸ್ಟು ಈಗ ಬೇಗ ಆಗುತ್ತೆ. ವಾಟ್ ಈಸ್ ಸೆಲ್ ಡಿಫ್ರೆನ್ಸಿಯೇಷನ್ ಅಂದರೆ ವಾಟ್ ಈಸ್ ಪ್ಲ್ಯಾಂಟ್ ಡಿಫ್ರೆನ್ಸಿಯೇಷನು, ವಾಟ್ ಈಸ್ ಸೆಲ್ ಡಿಫ್ರೆನ್ಸಿಯೇಷನು ಅಂದರೆ, ಒಂದು ಸೆಲ್ಲು ಎಲಾಂಗೇಷನ್ ಆಗುತ್ತೆ. ಎಲಾಂಗೇಷನ್ ಆಗಿ ಇದೇನಿದು? ಎಲಾಂಗೇಷನ್ ಆಯಿತು. ಅದೇನಾಯಿತು? ರೋಲ್ ಫಿಕ್ಸ್ ಮಾಡಿಕೊಂಡು ಡಿಫ್ರೆನ್ಸಿಯೇಷನ್ ಆಯಿತು. ರೋಲ್ ಫಿಕ್ಸ್ ಮಾಡೋದೇ ಇದು ಡಿಫ್ರೆನ್ಸಿಯೇಷನ್ನು. ಇದು ಎಲಾಂಗೇಷನ್ನು, ಇದು ಡಿಫ್ರೆನ್ಸಿಯೇಷನ್ನು. ಇದು ಇನ್ನೊಂದು ಸೆಲ್ಲಿಂದ ಈ ಸೆಲ್ಲು ಏನಾದರೂ ಡಿವೈಡ್ ಆದರೆ ಇದು ಡಿವಿಷನ್. ಓಕೆನಾ? ಅದೇ ಇದು ಸೆಲ್ ಡಿವಿಷನ್ ಆಯಿತು. ಈಗ ಪ್ಲ್ಯಾಂಟ್ ಡಿಫ್ರೆನ್ಸಿಯೇಷನ್ ಬೇರೆ. ಪ್ಲ್ಯಾಂಟ್ ಡಿಫ್ರೆನ್ಸಿಯೇಷನ್ ಅಂದರೆ ಗ್ರೂಪ್ ಆಫ್ ಸೆಲ್ಸ್. ಡಿವಿಷನ್ ಆಯಿತು. ಸೆಲ್ಸ್ ಈಗ ಡಿವೈಡ್ ಆಗಿರೋ ಸೆಲ್ಸ್ ಇದ್ದಾವೆ. ಅವು ಏನಿದೆ? ಗುಚ್ಛ ಇದ್ದಾವೆ. ಓಕೆ, ಆ ಗುಚ್ಛ ಇರೋವು ಟಿಶ್ಯೂ ಮಾಡ್ಕೊತವೆ. ಟಿಶ್ಯೂ ಆಗುತ್ತೆ. ಟಿಶ್ಯೂ ಆಗಿ ಏನು ಮಾಡ್ಕೊಳುತ್ತೆ?
ಒಂದೇ ಥರ ಸೆಲ್ಸ್ಗಳು, ಅದ್ರ ಜೊತೆ ಒಂದೇ ಥರ ಸೆಲ್ಸ್ಗಳು, ಅಂದರೆ ಅದರಲ್ಲಿ ಏನಾದರೂ ಗ್ರೀನ್ ಪಾರ್ಟ್ ಇದೆ ಲೀಫ್ ಆಗುತ್ತೆ. ಅದೇನಾದರೂ ಡೆಪಾಸಿಷನ್ ಮಾಡಿಕೊಂಡು ಸ್ಟ್ರಾಂಗ್ ಏನಾದರೆ ಅದು ಸ್ಟೆಮ್ ಆಗುತ್ತೆ. ಏನಾದರೂ ಅದಕ್ಕೆ ತನ್ನಂತೆ ಅದೇನಂತೆ ರೂಟ್ ಆಗುತ್ತೆ, ಸ್ಟೆಮ್ ಆಗುತ್ತೆ, ಲೀಫ್ ಫಾರ್ಮ್ ಆಗುತ್ತೆ. ಯಾವುದು ಗುಚ್ಛ ಇರ್ಬೇಕು, ಒಂದೇ ಫಂಕ್ಷನ್ ಮಾಡೋ ಥರ ಸೆಲ್ಸ್ಗಳು ಅವು ಒಂದು ಕಡೆ ಒಗ್ಗೂಡ್ಕೊಂಡು ಒಂದು ಕೆಲಸ ಮಾಡ್ತವೆ. ಓಕೆ, ದಟ್ಸ್ ಆಲ್. ನೆಕ್ಸ್ಟು ಮತ್ತು ಈಗ ಅದು ಎಳೆದು ಝೈಗೋಟಿಂದ ಡಿವಿಷನ್ ಆಗಿ ಎಂಬ್ರಿಯೋ ಆಗುತ್ತೆ. ಎಂಬ್ರಿಯೋ ಅಥವಾ ಸೀಡ್ ಆಗುತ್ತೆ. ಸೀಡಿಂದ ಪ್ಲ್ಯಾಂಟಿಂದ ಗ್ರೋತ್ ಆಗಿ ಮೆಚ್ಯೂರ್ಡ್ ಪ್ಲ್ಯಾಂಟ್ ಆಗುತ್ತೆ. ಆ ಮೆಚ್ಯೂರ್ಡ್ ಪ್ಲ್ಯಾಂಟಲ್ಲಿ ಫ್ಲವರ್ ಬಿಡುತ್ತಾ, ಫ್ಲವರ್ ಬಿಟ್ಟಿದ್ದು ಅದರಲ್ಲಿ ಗ್ಯಾಮೆಟ್ಸ್ ಇರ್ತವೆ. ಗ್ಯಾಮೆಟ್ ಫ್ಯೂಸ್ ಆಗಿ ಮತ್ತೆ ಏನು ಸೀಡ್ ಆಗುತ್ತೆ ಅಲ್ಲ. ಗ್ಯಾಮೆಟ್ ಇರುತ್ತೆ, ಮೇಲ್ ಗ್ಯಾಮೆಟ್ ಇರುತ್ತೆ, ಫೀಮೇಲ್ ಗ್ಯಾಮೆಟಲ್ಲಿ ಫೀಮೇಲ್ ಇರುತ್ತೆ. ಎಂದು ಮೇಲ್ ಗ್ಯಾಮೆಟಲ್ಲಿ ಪೊಲನ್ ಗ್ರೈನ್ಸ್ ಇರುತ್ತೆ, ಫೀಮೇಲ್ ಗ್ಯಾಮೆಟಲ್ಲಿ ಎಂಡೋಸ್ಪರ್ಮ್ ಇರುತ್ತೆ. ಅದೆರಡು ಫ್ಯೂಸ್ ಮಾಡಿಕೊಂಡು ಅಷ್ಟೇ ಮತ್ತೆ ಸೀಡು ಫಾರ್ಮೇಷನ್. ಆ ಸೀಡು ಮತ್ತೆ ಎಂಬ್ರಿಯೋ ಮಾಡುತ್ತೆ, ಆ ಎಂಬ್ರಿಯೋ ಮತ್ತೆ ಪ್ಲ್ಯಾಂಟ್ ಮಾಡುತ್ತೆ, ಮತ್ತೆ ಪ್ಲ್ಯಾಂಟ್ ಗ್ರೋತ್ ಆಗುತ್ತೆ, ಮತ್ತೆ ಅದು ಫ್ಲವರ್ ಬಿಡುತ್ತೆ. ಇದನ್ನು ಎಲ್ಲಿಂದ ಅಂದರೆ ಎಂಬ್ರಿಯೋಯಿಂದ ಹಿಡ್ಕೊಂಡು ಎಂಬ್ರಿಯೋನಿಂದ ಗ್ರೋತ್ ಗಂಟ, ಈ ಗ್ರೋತ್ ಐತಲ್ಲ ಇದರಲ್ಲಿ ಝೈಗೋಟಿಂದ ಹಿಡ್ಕೊಂಡು ಇಲ್ಲಿ ಗಂಟ ವೆಜಿಟೇಟಿವ್ ಗ್ರೋತ್ ಅಂತೀವಿ. ಯಾಕಂದರೆ ಇಲ್ಲಿ ಯಾವುದೇ ಥರದ ರಿಪ್ರೊಡಕ್ಷನ್ ಪೋಲನ್ ಗ್ರೇನ್ಸ್ ಅದ್ರದ್ದು ಏನೂ ಆಗೋಲ್ಲ. ಬಟ್ ಇಲ್ಲಿಂದ ಮೆಚ್ಯೂರ್ ಪ್ಲ್ಯಾಂಟಿಂದ ಇಲ್ಲಿ ಫ್ಲವರಿಂಗ್ ಪ್ಲ್ಯಾಂಟ್ಗೆ ನಾವು ಅದನ್ನು ರಿಪ್ರೊಡಕ್ಟಿವ್ ಗ್ರೋತ್ ಅಂತೀವಿ. ದಟ್ಸ್ ಆಲ್. ಅದೇನಾದರೂ ಹೇಳಿದ್ರಾ? ಅಷ್ಟೇ, ಅಲ್ಲೇನೈತೆ ಹೇಳೋದು. ನೆಕ್ಸ್ಟ್ ಬಂದು ಡೆಫಿನೇಷನ್ನು. ಅದು ಗ್ರೋತಿಂದು ಡೆಫಿನೇಷನ್ನು. ಇಟ್ ಈಸ್ ಇರ್ರಿವರ್ಸಿಬಲ್ ಇನ್ಕ್ರೀಸ್ ಇನ್ ಸೆಲ್ ನಂಬರ್, ಸೆಲ್ ಸೈಜ್, ಆರ್ಗನ್. ಏನಿದು ರಿವರ್ಸಿಬಲ್ ಆಗಬಾರ್ದು, ಇರ್ರಿವರ್ಸಿಬಲ್. ಓಕೆ, ಫ್ಯೂಚರ್ ಏನು ಅಂದರೆ ಇರ್ರಿವರ್ಸಿಬಲ್ ಅಂದರೆ ನಾನೀಗ ಏನು ಉದ್ದ ಆಗ್ತೀನಿ. ನನ್ನ ಎಕ್ಸಾಂಪಲ್ ಚೆನ್ನಾಗಿರೋದ್ರಲ್ಲಿ ಈಗ ಪ್ಲ್ಯಾಂಟು ತಗೊಳಪ್ಪ, ತೆಂಗಿನ ಮರ ತಗೋ. ಅದು 1 ವರ್ಷ ಇರ್ಬೇಕಾದ್ರೆ ಎಷ್ಟಿರುತ್ತೆ? ಅದೇ 3 ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಆಗುತ್ತೆ, 4 ವರ್ಷ ಆದಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತೂ ಕಡಿಮೆ ಆಗೋದು ನೋಡಿದ್ಯಾ? ಮರ ಯಾವತ್ತಾದರೂ ಬೇಕಾದ್ರೆ ಬೀಳುತ್ತೆ ಹೊರತು ಅದ್ರ ಸೈಜ್ ಕಡಿಮೆ ಆಗೋಲ್ಲ, ಕಡಿಮೆ ಆಗಲ್ಲ. ಓಕೆ, ಕಾನ್ಸ್ಪಿಕ್ಯೂಯಸ್, ಅಬ್ಸರ್ವಬಲ್ ಇರುತ್ತೆ. ಗ್ರೋತ್ ಏನು ಅಬ್ಸರ್ವಬಲ್ಲು, ಕ್ಯಾನ್ ಬಿ ಈಸಿಲಿ ಅಬ್ಸರ್ವಬಲ್. ಈಗ ನಾನು 5 ವರ್ಷ ಇರ್ಬೇಕಾದ್ರೆ ಎಷ್ಟು ಇಟ್ಟಿದ್ದೆ? 5 ವರ್ಷ ಇರ್ಬೇಕಾದ್ರೆ ಎಷ್ಟು ಇಟ್ಟಿದ್ದೆ? ಎಲ್ಲರೂ ಮ್ಯಾಕ್ಸಿಮಮ್ ಅಂದರೆ 100 ಸೆಂಟಿಮೀಟರ್ ಇರ್ತಾರ. ಆಯ್ತು, 100 ಸೆಂಟಿಮೀಟರ್ ಇರ್ತಾರೆ. ಇವಾಗ ಎಷ್ಟಿದ್ದೀನಿ? 160 ಸೆಂಟಿಮೀಟರ್ ಇದ್ದೀನಿ. ಹಂಗಾದ್ರೆ ಇನ್ನೂ 60 ಸೆಂಟಿಮೀಟ್ರ್ ಏನಾಯ್ತು? ಗ್ರೋತ್ ಆಯ್ತು. ನೋಡ್ಬೋದಾ? ನೋಡ್ಬೋದಲ್ಲ, ಅದೇ ಗ್ರೋತು. ಮತ್ತು ಪ್ಲ್ಯಾಂಟಲ್ಲೂ ಅದೇ ವರ್ಕೌಟ್ ಆಗುತ್ತೆ. ಇಟ್ ಇನ್ವಾಲ್ವ್ಸ್ ಬೋತ್ ಬ್ರೇಕ್ ಕೆಟಬಾಲಿಸಮ್ ಆ್ಯಂಡ್ ಅನಾಬಾಲಿಸಮ್. ಕೆಟಬಾಲಿಸಮ್ ಅಂದರೆ ಬ್ರೇಕ್ ಡೌನ್. ಸಾರಿ, ನಾನು ಕ್ಲಾಸಲ್ಲಿ ಯಾವುದೋ ಫೋಟೋಸಿಂಥಸಿಸಲ್ಲಿ ತಪ್ಪು ಹೇಳಿದೆ, ಸಾರಿ. ಕೆಟಬಾಲಿಸಮ್ ಅಂದರೆ ಬ್ರೇಕ್ ಡೌನ್. ಎಕ್ಸಾಂಪಲ್ ಹೇಳ್ಬೋದು ಕೆಟಬಾಲಿಸಮ್ ಯಾವುದು ಅಂತ. ರೆಸ್ಪಿರೇಷನ್ ಈಸ್ ಅ ಎಕ್ಸಾಂಪಲ್ ಆಫ್ ಕೆಟಬಾಲಿಸಮ್. ಅನಾಬಾಲಿಸಮ್ಗೆ ಏನಾದರೂ ಎಕ್ಸಾಂಪಲು ಫೋಟೋಸಿಂಥಸಿಸ್ ಈಸ್ ಅನಾಬಾಲಿಸಮ್. ಓಕೆ, ಸಿಂಥಸಿಸ್ ಆಫ್ ನ್ಯೂ ಮೆಟೀರಿಯಲ್. ಮತ್ತು ಎನರ್ಜಿ ರಿಕ್ವೈರ್ಡ್ ಇರುತ್ತೆ. ಯಾಕಂದರೆ ಎನರ್ಜಿ ರಿಕ್ವೈರ್ಡ್ ಕ್ಯಾಟಬಾಲಿಸಮ್ ಬಲ್ಲ, ಅನಾಬಾಲಿಸಮ್ ಎನರ್ಜಿ ಬೇಕಾಗುತ್ತೆ. ಫೋಟೋಸಿಂಥಸಿಸ್ ಮಾಡ್ಬೇಕಾದ್ರೆ ಎನರ್ಜಿ ಬೇಕಾಗುತ್ತೆ. ಯಾಕಂದ್ರೆ C3 ಪ್ಲ್ಯಾಂಟು, C4 ಪ್ಲ್ಯಾಂಟಲ್ಲೆಲ್ಲ ನಿಮಗೆ ಎನರ್ಜಿ ಬೇಕಾಗಿತ್ತು, ಗೊತ್ತಲ್ಲ? ಎನರ್ಜಿ ಬೇಕಾಗಿತ್ತು. ಅನಾಬಾಲಿಸಮ್ಗೆ ಏನು ಎನರ್ಜಿ ರಿಕ್ವೈರ್ಡು. ಮತ್ತು ಈ ಕ್ಯಾಟಬಾಲಿಸಮ್ ಮಾಡ್ಬೇಕಾದ್ರೆ ಎನರ್ಜಿ ಅದೇ ರಿಲೀಸ್ ಆಗುತ್ತೆ ಅಲ್ಲೇ. ಹಂಗೆ ಅದು ಇಂಟರ್ ಡಿಪೆಂಡೆಂಟ್. ಅಲ್ಲೇ ಕ್ಯಾಶು. ಕೆಟಬಾಲಿಸಮಿಂದ ಎನರ್ಜಿ ಸಿಗುತ್ತೆ, ಅನಾಬಾಲಿಸಮ್ಗೆ ಆ ಎನರ್ಜಿ ಯೂಸ್ ಆಗುತ್ತೆ. ಅಲ್ಲಿ ಏನಾದರೂ ಬೇಕಾದ್ರನ್ನ ತೊಗೊಳುತ್ತೆ ಹೊರಗಡೆಯಿಂದ. ನಾವು ಹೊರಗಡೆ ತೊಗೊತೀವಿ, ಪ್ಲ್ಯಾಂಟ್ಸ್ ಎಲ್ಲ ಹೊರಗಡೆ ತೊಗೊಳೋದು. ಅವು ಏನದು ಡಿಗ್ನಿಟಿ ಮೇಂಟೈನ್ ಮಾಡ್ತವೆ. ಓಕೆ, ಇಟ್ ಈಸ್ ಕ್ವಾಂಟಿಫೈ ಅಂದರೆ ಅದು ನಾವು ಮೆಜರ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ಮುಂದೆ ಹೇಳ್ತೀನಿ. ಓಕೆ,
ನೆಕ್ಸ್ಟು ಹಾಂ, ಈಗ ನಾವು ಎಷ್ಟು ಓದಿದ್ವೋ ಅಷ್ಟನ್ನು ಎನ್ ಸಿ ಆರ್ ಟಿ ಓದೋಣ. ಓಕೆ, ಎನ್ ಸಿ ಆರ್ ಟಿಗ ಗ್ರೋತ್ ಈಸ್ ರಿಗಾರ್ಡೆಡ್ ಆ್ಯಸ್ ಒನ್ ಆಫ್ ದ ಮೋಸ್ಟ್ ಫಂಡಮೆಂಟಲ್ ಆ್ಯಂಡ್ ಕಾನ್ಸ್ಪಿಕ್ಯೂಯಸ್ ಅಂದರೆ ಗೊತ್ತಾಗುತ್ತೆ, ನಾವು ಮೆಜರ್ ಮಾಡ್ಬೋದು, ಅಂದರೆ ನಾನು ನೋಡಿದ ತಕ್ಷಣ ಅಬ್ಸರ್ವ್ ಮಾಡ್ಬೋದು. ಕಾನ್ಸ್ಪಿಕ್ಯೂಯಸ್ ಅಂದರೆ ಕ್ಯಾರೆಕ್ಟರೈಸ್ ಆಫ್ ಲಿವಿಂಗ್ ಬೀಯಿಂಗ್, ನಾವು ಲಿವಿಂಗ್ ಬೀಯಿಂಗು, ಪ್ಲ್ಯಾಂಟ್ಸ್ ಲಿವಿಂಗ್ ಬೀಯಿಂಗು, ಎಲ್ಲ ಲಿವಿಂಗ್ ಬೀಯಿಂಗು ಹಂಗೆ ನೋಡ್ಬೋದು. ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು, ಮೈಕ್ರೋನಿಸಮ್ ಅಂತವಲ್ಲ, ಮೈಕ್ರೋಸ್ಕೋಪಲ್ಲಿ ನೋಡ್ಬೋದು. ಗ್ರೋತ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಇರ್ರಿವರ್ಸಿಬಲ್ ಪರ್ಮನೆಂಟ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಆ್ಯನ್ ಆರ್ಗನ್ ಆರ್ ಇಟ್ಸ್ ಪಾರ್ಟ್ ಆರ್ ಈವನ್ ಆ್ಯನ್ ಇಂಡಿವಿಜುವಲ್ ಸೆಲ್ಸ್. ಈಗ ಈವನ್ ಆ್ಯಸ್ ಇಂಡಿವಿಜುವಲ್ ಸೆಲ್ಸು ಅಂದರೆ ಅದು ಇರ್ರಿವರ್ಸಿಬಲ್ ಆಗಿರಬೇಕು. ಓಕೆ, ಅಂದರೆ ಸೆಲ್ಲು ಈಗ 3 ಎಕ್ಸಾಂಪಲ್ ಹೇಳ್ತೀನಿ ನಾನು. ಒಂದು ಮರನ ಇದರಲ್ಲೇ ಕೊಟ್ಟಿದ್ದಾನೆ, ಎಕ್ಸ್ಪ್ಯಾನ್ಷನ್, ದೇರ್ ಫೋರ್ ಎಕ್ಸ್ಪ್ಯಾನ್ಷನ್ ಆಫ್ ಲೀಫ್ ಈಸ್ ಗ್ರೋತ್. ಹೌ ವುಡ್ ಯು ಡಿಸ್ಕ್ರೈಬ್ ದ ಸ್ವೆಲ್ಲಿಂಗ್ ಆಫ್ ಪೀಸ್ ಆಫ್ ವುಡ್ ವೆನ್ ಪ್ಲೇಸ್ಡ್ ಇನ್ ವಾಟರ್. ನಾವು ಒಂದು ವುಡ್ಡನ್ನ ಮರದಲ್ಲಿ ಇಟ್ಟಾಗ ಏನಾಗುತ್ತೆ? ಊದ್ಕೊಳುತ್ತೆ. ತಗೊಂಡಾಗ ಮತ್ತೆ ಬಿಸಿಲಿಗೆ ಇಡ್ತೀನಿ, ಏನಾಗುತ್ತೆ? ಮತ್ತೆ ಒಣಗುತ್ತೆ. ಓಕೆನಾ? ಅದನ್ನೇನು ಮಾಡ್ತೀನಿ, ನೀರಿಗೆ ಹಾಕ್ತೀನಿ, ಊದ್ಕೊಳುತ್ತೆ, ಮತ್ತೆ ಇದಕ್ಕೆ ಇಡ್ತೀನಿ, ಅದಕ್ಕೆ ಬಿಸಿಲಿಗೆ ಇಡ್ತೀನಿ, ಮತ್ತೆ ಒಣಗುತ್ತೆ. ಏನಾಯ್ತು ಅಲ್ಲಿ? ರಿವರ್ಸಿಬಲ್ ಆಯಿತಾ? ಹಂಗಾರೆ ಅದು ಗ್ರೋತ್ ಆಗಲ್ಲ. ಅದಕ್ಕೋಸ್ಕರ ನಮ್ಗೆ ಏನು ಬೇಕು? ಇರ್ರಿವರ್ಸಿಬಲ್ ಪರ್ಮನೆಂಟ್ ಇರಬೇಕು. ಪರ್ಮನೆಂಟ್ ಆಗಿರಬೇಕು. ಓಕೆ, ನೆಕ್ಸ್ಟು ಇನ್ಕ್ರೀಸ್ ಇನ್ ಸೈಜ್ ಆರ್ ಇಟ್ಸ್ ಪಾರ್ಟ್ ಈವನ್ ಆಫ್ ಎನ್ ಇಂಡಿವಿಜುವಲ್ ಸೆಲ್. ಓಕೆ, ಜನರಲಿ ಗ್ರೋತ್ ಈಸ್ ಅಕಾಂಪ್ಲಿಷ್ಡ್ ಬೈ ಮೆಟಬಾಲಿಸಮ್ ಪ್ರೊಸೆಸ್. ನಾನು ಹೇಳ್ದ ಕೆಟಬಾಲಿಸಮ್ ಆಗುತ್ತೆ, ಮೆಟಬಾಲಿಸಮ್ ಆಗುತ್ತೆ, ಗ್ರೋತ್ ಆಗುತ್ತೆ. ನಾವು ಯಾಕೆ ಊಟ ಮಾಡ್ತೀವಿ? ಗ್ರೋತಿಗೆ ತಾನೇ ಊಟ ಮಾಡ್ತೀವಿ. ನಾವೇನು ಸುಮ್ಮನೆ ಮಾಡ್ತೀವಿ? ಊಟ ಎನರ್ಜಿಗೆ ಮಾಡ್ತೀವಿ. ಎನರ್ಜಿಯಿಂದ ಗ್ರೋತ್ ಆಗುತ್ತೆ. ಗ್ರೋತಿಂದ ನಾವು ಉದ್ಧಾರ ಆಗ್ತೀವಿ. ಮತ್ತು ಬೋತ್ ಅನಾಬಾಲಿಕ್ ಆಗುತ್ತೆ, ಕೆಟಾಬಾಲಿಕ್ ಆಗುತ್ತೆ. ಇದೇ ಅವಳು ಹೇಳಿದ್ದು. ದಟ್ ಅಕ್ಕರ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ಎನರ್ಜಿ. ಹೇಳಿದ ಎಕ್ಸ್ಪೆನ್ಸ್ ಎಲ್ಲೆಲ್ಲಿ ಆಗುತ್ತೆ, ಎಲ್ಲೆಲ್ಲಿ ಆಗಲ್ಲ, ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಎಲ್ಲೆಲ್ಲಿ ನಾವು ಕೊಡಬೇಕಾಗುತ್ತೆ, ಎಲ್ಲೆಲ್ಲಿ ನಮ್ಗೆ ಸಿಗುತ್ತೆ, ಅದು ಹೇಳಿದೆ. ದೇರ್ ಫಾರ್ ಎಕ್ಸಾಂಪಲ್ ಎಕ್ಸ್ಪೆನ್ಷನ್ ಆಫ್ ಲೀಫ್ ಈಸ್ ಗ್ರೋತ್. ಈಗ ಏನು ಹಳ್ಳಿ ಮರದ್ದು ಎಲೆ ತಗೋ, ಸ್ಟಾರ್ಟಿಂಗ್ ಅಲ್ಲ ಇದೇ ತಗೋ, ಮಾವಿನ ಮರ ಚಿಗುರು ಹೊಡಬೇಕು, ಎಷ್ಟಿರುತ್ತೆ, ಎಷ್ಟು ಚಿಗುರಿರ್ಬೇಕು, ಕೆಂಪು ಮಸ್ತಾಗಿ ಸಕ್ಕತ್ತಾಗಿ ಚಿಗುರಿರುತ್ತೆ. ಅದಾದಮೇಲೆ ಹಣ್ಣು ಬಿಡಬೇಕಾದ್ರೆ ಉದ್ದುದ್ದ ಹಸ್ರುಗಾಯಿರ್ತವೆ, ಹಸ್ರುಗಾಯಲ್ಲಿ ತೂತಿರ್ತವೆ, ಅದು ಬೇರೆ ಭಾಷೆ, ಅದು ಬೇರೆದು. ಉದ್ದುದ ಇರ್ತವೆ, ಏನಾಯ್ತು ಹೇಳೋದು? ಮತ್ತೆ ಅದು ನಂಗೆ ಚಿಗುರು ಸಿಗುತ್ತಾ? ಚಿಗುರು ಸಿಗಲ್ಲ ಮಾರಾಯ, ಅದು ಇರ್ರಿವರ್ಸಿಬಲ್ಲು. ಅದು ಚಿಗುರು ಸಿಗಬೇಕಂದ್ರೆ ಮತ್ತೆ ಇನ್ನೊಂದ್ಸಲಿ ವಸಂತಕಾಲ ಬರಬೇಕು, ಮಾವು ತೋರಣ ಬಿಡಬೇಕು. ಓಕೆನಾ? ಅವಾಗ ಮಾತ್ರ ಅದು ಇರ್ರಿವರ್ಸಿಬಲ್ ಆಯಿತು. ಬಟ್ ಇದು ವುಡ್ ಮಳೆ ಬಂತು, ಊದ್ಕೊಂತು, ಮತ್ತೆ ಮಳೆ ನಿಂತೋಯ್ತು, ಆವಾಗ ಮತ್ತೇನಾಯಿತು, ಮತ್ತೆ ಒಣಗೋಯ್ತು. ಅಷ್ಟೇ. ನೆಕ್ಸ್ಟ್ ಈಗ ಯಾವ್ದ್ರ ಬಗ್ಗೆ? ಮೆರಿಸ್ಟಮ್ ಬಗ್ಗೆ ಹೇಳ್ತೀನಿ. ಯಾವ್ದ್ರ ಬಗ್ಗೆ? ಮೆರಿಸ್ಟಮ್. ಓ ಮೈ ಗಾಡ್. ಮೆರಿಸ್ಟಮ್, ಫ್ಯೂಚರ್ ಆಫ್ ಪ್ಲ್ಯಾಂಟ್ ಗ್ರೋತ್. ವಾಟ್ ಈಸ್ ಮೆರಿಸ್ಟಮ್? ಮೆರಿಸ್ಟಮ್ ಅಂದರೆ ಏನು? ಇನ್ ಪ್ಲ್ಯಾಂಟ್ ಗ್ರೂಪ್ ಆಫ್ ಡಿವೈಡಿಂಗ್ ಸೆಲ್ ಈಸ್ ನೋನ್ ಆ್ಯಸ್ ಮೆರಿಸ್ಟೆಮ್. ಇನ್ ಪ್ಲ್ಯಾಂಟ್ಸ್ ಗ್ರೂಪ್ ಆಫ್ ಡಿವೈಡಿಂಗ್ ಸೆಲ್ಸ್ ಈಸ್ ನೋನ್ ಆ್ಯಸ್ ಮೆರಿಸ್ಟೆಮ್. ಇದು ಮೆರಿಸ್ಟೆಮ್. ಒಟ್ಟು ಗ್ರೂಪು ಅಂದರೆ ಡಿವೈಡಿಂಗ್ ಸೆಲ್ಸ್ನ ಗ್ರೂಪಿನ ನಾವು ಮೆರಿಸ್ಟೆಮ್ ಅಂತ ಹೇಳ್ತೀವಿ. ಒಟ್ಟು 3 ಥರ ಮೆರಿಸ್ಟೆಮ್ ಇರ್ತವೆ. ಒಂದು ಎಪಿಕಲ್ ಮೆರಿಸ್ಟೆಮ್ಮು, ಅಂದರೆ ಎಪಿಕಲ್ ಮೆರಿಸ್ಟೆಮ್ಮು ಇಲ್ಲಿ ಮತ್ತು ಇಲ್ಲೂ ಮೇಲಿರುತ್ತೆ ಮತ್ತು ಕೆಳಗಿರುತ್ತೆ, ಅಂದರೆ ರೂಟಲ್ಲಿರುತ್ತೆ, ಸ್ಟೆಮ್ ತುದಿಯಲ್ಲೇ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಆ್ಯಕ್ಸಿಸಲ್ಲಿ ಏನು ಮಾಡುತ್ತೆ? ಎಲಾಂಗೇಷನ್ ಮಾಡುತ್ತೆ, ಗ್ರೋತ್ ಮಾಡುತ್ತೆ. ಆ್ಯಕ್ಸಿಸ್ ಅಂದರೆ ಉದ್ದ ಮಾಡೋಕ್ಕೆ ಅದು ಎಪಿಕಲ್ ಮೆರಿಸ್ಟಮ್ಮು ಯೂಸ್ ಮಾಡುತ್ತೆ. ಯೂಸ್ ಆಗುತ್ತೆ. ಅದೇ ಥರ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಅಂದರೆ ಇಲ್ಲಿ ಇಂಟರ್ ಕ್ಯಾಲರಿ ಅಂದರೆ ನೋಡ್ಸ್, ಇದು ನೋಡು ಮಧ್ಯ ಇರೋದು ಇಂಟರ್ ನೋಡು, ಮಧ್ಯ ಇರೋದು ಇಂಟರ್ ನೋಡು. ಆ ಇಂಟರ್ ನೋಡು ದೊಡ್ಡದು ಮಾಡೋಕ್ಕೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಅದನ್ನು ದೊಡ್ಡದು ಮಾಡೋಕ್ಕೆ ಇಂಟರ್ ನೋಡು, ಅದನ್ನು ಮಧ್ಯ ಇರೋದು ಇಂಟರ್ ನೋಡು, ಅದನ್ನು ಮಾಡೋಕ್ಕೆ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಇದು ನಾವು ಮಾನೋಕೋಟಲ್ ನೋಡ್ತೀವಿ. ಯಾಕೆ ಬರೀ ಮಾನೋಕೋಟಲ್ ನೋಡ್ತೀವಿ ಅಂದರೆ
ನೀನು ರಾಗಿ ನೋಡು ಫಸ್ಟ್ ಏನಿಗೆ ಜೋಳ ನೋಡಿ ಜೋಳ ಫಸ್ಟು ಮೆರಿಸ್ಟೆಮು ಸ್ವಲ್ಪ ಇರುತ್ತೆ, ಆವಾಗ ಇಂಟರ್ ನೋಡ್ ಎಷ್ಟಿರುತ್ತೆ, ಸ್ವಲ್ಪ ಇರುತ್ತೆ. ಇಂಟರ್ ನೋಡ್ ಸ್ವಲ್ಪ ಇರುತ್ತೆ, ದೊಡ್ಡದಾದಾಗ ಇಂಟರ್ ನೋಡ್ ದೊಡ್ಡದಾಗುತ್ತೆ, ಆವಾಗ ತಾನು ಜೋಳ ಬರೋಕ್ಕಾಗೋದು. ಇನ್ನೂ ದೊಡ್ಡದಾದಾಗ ಮಸ್ತ್ ಜೋಳ ಇನ್ನು ಮಸ್ತಾಗಿ ಜೋಳ ಬರುತ್ತೆ, ಮಸ್ತಾಗಿ ಇಂಟರ್ ನೋಡೋದು ದೊಡ್ಡದಾಗಿರುತ್ತೆ, ಕೀಳಕ್ಕೆ ಇದಿರುತ್ತೆ. ಆ ಥರ ಅದು ಬರೀ ಮಾನೋಕೊಟ್ಟಲ್ಲಿ ಬರುತ್ತೆ. ಇವು ಡಯರ್ ಕೊಟ್ಟಲ್ಲೆಲ್ಲ ಇಂಟರ್ ನೋಡೋದು ಜಾಸ್ತಿ ವರ್ಕೌಟ್ ಆಗೋಲ್ಲ, ಏನು ಬರೀ ಲೀಫ್ ಅದಾಗುತ್ತೆ ಅಷ್ಟೇ, ಬಟ್ ದೊಡ್ಡ ಮರಕ್ಕೆಲ್ಲ ಆಗೋಲ್ಲ. ಆಯಿತು. ಮತ್ತು ಲೇಟ್ರಲ್ ಮೆರಿಸ್ಟೆಮ್ ಅಂದರೆ ಇದು ಎಪಿಕಲ್ ಮೆರಿಸ್ಟೆಮು ಏನು XY ಆ್ಯಕ್ಸಿಸಲ್ಲಿ ಇದು ಮಾಡುತ್ತೆ, ಅಂದರೆ ಅಪ್ಪರ್ ಹಿಂಗೆ ವೈ ಆ್ಯಕ್ಸಿಸಲ್ಲಿ ಇದು ಮಾಡಿದ್ರೆ ಇದು ಯಾವುದು ಲೇಟ್ರಲ್ ಮೆರಿಸ್ಟೆಮು ಗರ್ತ್ನ ಇಂಕ್ರೀಸ್ ಮಾಡುತ್ತೆ, ಇಂಕ್ರೀಸ್ ಮಾಡುತ್ತೆ. ಇವಾಗ ಗರ್ತ್ ಇಂಕ್ರೀಸ್ ಮಾಡುತ್ತಲ್ಲ, ಫಸ್ಟಿಗೆ ಓದ್ತೀನಿ. ಲೊಕೇಶನ್ ಆಫ್ ಮೆರಿಸ್ಟೆಮು ಎಪಿಕಲ್ ಒಂದು, ಇಂಟರ್ಕ್ಯಾಲರಿ ಒಂದು, ಲೇಟ್ರಲ್ ಒಂದು. ಇದು ಇಷ್ಟಲ್ಲಿ ಮಾತ್ರ ಇರ್ತವೆ, ಇನ್ನು ಬೇರೆ ಕಡೆ ಎಲ್ಲ ಇರಲ್ಲ. ಮೆರಿಸ್ಟೆಮ್ ಅಂದರೆ ಏನು? ಇಟ್ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್ ವಿಚ್ ಕ್ಯಾನ್ ಏನು ಮಾಡಿದ್ರು ವಿಚ್ ಕ್ಯಾನ್ ಗ್ರೋತ್ ಮಾಡುತ್ತೆ. ಡಿವೈಡಿಂಗ್ ಸೆಲ್ಸ್ ಅವು ಮೆರಿಸ್ಟೆಮ್ ಆಗಿ ಡಿವೈಡಿಂಗ್ ಸೆಲ್ಸು. ಅದು ಬರೀ ಎಪಿಕಲ್ ಇರ್ತವೆ, ಇಂಟರ್ಕ್ಯಾಲರಿ ಇರ್ತದೆ, ಲ್ಯಾಟ್ರಲ್ ಇರ್ತೈತಿ. ಆಯಿತು. ಟೈಪ್ ಆಫ್ ಗ್ರೋತು ಎಷ್ಟಿರುತ್ತೆ? ಟೈಪ್ ಆಫ್ ಗ್ರೋತು 2 ಥರ ಟೈಪ್ ಆಫ್ ಗ್ರೋತು. ಲೆಂತ್ ಆಫ್ ಪ್ಲ್ಯಾಂಟ್ ಆಕ್ಸಿಸ್ ಇನ್ಕ್ರೀಸ್ ಬೈ ಎಪಿಕಲ್ ಮೆರಿಸ್ಟೆಮ್. ಬಿ ಗರ್ತ್ ಇನ್ಕ್ರೀಸ್ ಬೈ ಲೇಟ್ರಲ್ ಮೆರಿಸ್ಟೆಮ್. ಹೇಳೋಣ ಅಷ್ಟೇ. ಲೇಟ್ರಲ್ ಮೆರಿಸ್ಟೆಮ್ ಗರ್ತಲ್ಲಿ ಇದಾಗುತ್ತೆ. ಈಗ ಲೇಟ್ರಲ್ ಮೆರಿಸ್ಟೆಮ್ ಹೇಳ್ತೀನಿ, ಎಪಿಕಲ್ ಮೆರಿಸ್ಟೆಮ್ ಹೇಳ್ತೀನಿ ನೆಕ್ಸ್ಟ್. ಈಗ ಏನಂತಂದರೆ ಇವಾಗ ನೋಡ್ರಿ, ಇದು ಟಿ ಎಸ್ ಒಂದು ನಿಮಿಷ, ಏನಿದು ಟಿ ಎಸ್ ಆಫ್ ಟ್ರೀ ಇದು ಟಿ ಎಸ್ ಆಫ್ ಟ್ರೀ. ನಾನು ಇವಾಗೆಲ್ಲ ಕಟ್ ಮಾಡ್ತಾರಲ್ಲ, ಪಟಾಕ್ ಅಂತ ಕಟ್ ಮಾಡಿದ್ದೀನಿ ಮರನ, ಅದು ಸ್ಟೆಮ್. ಇದೇನಿದು ಔಟರ್ ಇರೋದು ಎಪಿಡರ್ಮಿಸ್ಸು. ಇದೈತಲ್ಲ, ಇದು ಬಂದು ಏನು, ಇದು ಎಂಡೋಡರ್ಮಿಸ್ಸು. ಎಂಡೋಡರ್ಮಿಸ್ ಮಧ್ಯೆ ಇರೋದು ಇದು ಒಂದು ನಿಮಿಷ, ಅದಿರೋದು ಇದು ಕಾರ್ಟೆಕ್ಸು. ಅದು ಕಾರ್ಟೆಕ್ಸು ಸೆಲ್ಸ್ ಇರ್ತವೆ. ಓಕೆನಾ? ಎಪಿಡರ್ಮಿಸ್ ಆಯಿತು, ಕಾರ್ಟೆಕ್ಸ್ ಆಯಿತು. ಇದು ಕಾರ್ಕೆಂಬಿಯಮ್ಮು. ಇದು ಒಂದು ವ್ಯಾಸ್ಕುಲರ್ ಕೇಂಬಿಯಮ್ಮು. ಇಲ್ಲಿ ಇರೋದು ಪೆರಿಸೈಕಲ್ಲು. ಇದ್ರಾಗ ಏನೇನು ಹೆಲ್ಪ್ ಆಯ್ತು ಅಂದರೆ ನೋಡಿ, ವಾಸ್ಕುಲರ್ ಕೇಂಬಿಯಮ್ಮು ಐತಲ್ಲ, ಅದು ಲೇಟ್ರಲ್ ಮೆರಿಸ್ಟೆಮ್ ಮಾಡುತ್ತೆ. ವಾಸ್ಕುಲರ್ ಕೇಂಬಿಯಮ್ಮು ಇಲ್ಲಿರುತ್ತಂದರೆ ಲೇಟ್ರಲ್ ಮೆರಿಸ್ಟೆಮ್ ಅಂದರೆ ಫ್ಲೋಯಮ್ ಇರುತ್ತೆ, ಝೈಲಮ್ ಇರುತ್ತೆ. ಫ್ಲೋಯಮ್ ಇರುತ್ತೆ, ಝೈಲಮ್ ಇರುತ್ತೆ. ಸ್ಟಾರ್ಟಿಂಗು ಯಾವ ಮರ ನೋಡು ಅಂದರೆ ಯಾವುದೋ ಒಂದು ಮಾಮೂಲಿ ಮರ, ಹಳ್ಳಿ ಮರ ಸ್ಟಾರ್ಟಿಂಗ್ ಒಂದು ಕಡ್ಡಿ ಇಟ್ಟಾಗ ಎಷ್ಟಿರ್ತೇಳು, ಇಷ್ಟು ನನ್ನ ಕೈ ಇರುತ್ತಲ್ಲ, ಕೈ ಹೋಲ್ ಮಾಡು ಅಷ್ಟಿರುತ್ತೆ ಕಡ್ಡಿ ಇರುತ್ತಾನೆ. ಆವಾಗ ಎಷ್ಟಿರ್ತೇಳು, ಆವಾಗ ಝೈಲಮ್ 1-2 ಟ್ಯೂಬ್ ಇರ್ತವೆ. ಝೈಲಮ್ 1-2 ಟ್ಯೂಬು, ಫ್ಲೋಯಮ್ 1-2 ಟ್ಯೂಬು. ಅದು ಆಗ್ತಾ ದೊಡ್ಡದಾಗ್ತಾ ಎಷ್ಟಾಗ್ತಾಳೋ, ಹಿಂಗೆ 2 ಕೈ ಎಲ್ಲ ಅಪ್ಕೊಂಡ್ರೂ ಆಗಲ್ಲ. ಅವಾಗ ಏನಾಗಿರುತ್ತೆ ಅಲ್ಲಿ ಲೇಟ್ರಲ್ ಮೆರಿಸ್ಟೆಮ್ಮು ಹಿಂಗೆ ಎಕ್ಸ್ಪೆಂಡ್ ಆಗಿರುತ್ತೆ. ಎಕ್ಸ್ಪೆಂಡ್ ಆದಾಗ ಅಲ್ಲಿ ತುಂಬ ಹೈಟ್ ಹೋಯ್ತಲ್ಲ. ಯಾಕೆ ಎಕ್ಸ್ಪೆಂಡ್ ಆಗುತ್ತಂದರೆ ಮೇಲೆ ಪಾರ್ಟು ತುಂಬ ಬೆಳ್ಕೊಂಡು ಹೋಗುತ್ತೆ, ಅಂದರೆ ಬ್ರ್ಯಾಂಚ್ ಬಿಟ್ಕೊಂಡು ಹೋಗ್ತಾ ಇರ್ತದೆ. ಬ್ರ್ಯಾಂಚ್ ಬಿಟ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆಲ್ಲ ಊಟ ಯಾರು ಹಾಕ್ತಾರೆ? ಊಟ ಹಾಕ್ಬೇಕಾದ್ರೆ ಫ್ಲೋಯಮ್ ಮತ್ತು ಝೈಲಮ್ಮೇ ಆಗಬೇಕು ಊಟಕ್ಕೆ ಟ್ರಾನ್ಸ್ಪೋರ್ಟು. ಅಲ್ಲಿ ದೂರ ಹೋಗೋಕ್ಕೋಸ್ಕರ ಏನು ಝೈಲಮ್ ಫ್ಲೋಯಮು ಮಲ್ಟಿಪಲ್ ಆಗ್ತಾ ಹೋಗ್ಬೇಕಾದ್ರೆ ಏನಾಗುತ್ತೆ, ಇದಿರುತ್ತಲ್ಲ, ಇದು ಡಿವೈಡ್ ಮಾಡ್ತಾ ಹೋಗುತ್ತೆ. ಅದು ಲೇಟ್ರಲ್ ವಾಸ್ಕುಲರ್ ಕೇಂಬಿಯಮ್ ಇರುತ್ತಲ್ಲ, ಅದೇನಾಗುತ್ತೆ, ಡಿವೈಡ್ ಆಗ್ತಾ ಒಳಗಿಂದು ಹೊರಗಿಂದು. ಇವಾಗ ಇದು ಏನಾಗುತ್ತೆ, ಈ ಕಡೆ ಎಲ್ಲ ಗ್ರೋ ಆಗ್ತಾ ಹೋಗುತ್ತೆ ಲೇಟ್ರಲ್ ಮೆರಿಸ್ಟೆಮ್. ಇದು ಒಳಗೆ ಗ್ರೋ ಆಗ್ತಿತ್ತಲ್ಲ, ಇದು ಒಳಗೆ ಗ್ರೋ ಆಗ್ತಿರ್ಬೇಕಾದ್ರೆ ಇದೇನಾಗುತ್ತೆ, ಇದು ಪಟ್ ಅಂತ ಹೊಡ್ಕೊಂಡು ಹೋಗುತ್ತೆ. ಏನಂತೆ, ಇದಿರೋದು ಪಟ್ ಅಂತ ಹೊಡ್ಕೊಂಡು ಹೋಗುತ್ತೆ. ಯಾಕೆ ಹೊಡ್ಕೊಂಡು, ಒಂದು ನಿಮಿಷ ಹೇಳ್ತೀನಿ ಕೇಳು. ಈಗ ಊಟ ಮಾಡ್ತೀವಿ, ಆಯಿತು, ಊಟ ಮಾಡ್ತೀವಲ್ಲ, ನಾನು ಸಣ್ಣ ಹುಡುಗ ಇರ್ಬೇಕಾದ್ರೆ ಅಂಗಿನ ಇವಾಗ ಹಾಕೊಂಡ್ರೆ ಏನಾಗುತ್ತೆ, ನಾನು ಎಷ್ಟನೇ ಕ್ಲಾಸು 8ನೇ ಕ್ಲಾಸ್ ಅಂಗಿನ ಇವಾಗ ಹಾಕೊಂಡ್ರೆ ಏನಾಗುತ್ತೆ ಹೇಳು, ಅರ್ಧೋಗುತ್ತೆ.
ಓಕೆನಾ, ಅರ್ಧೋಗುತ್ತೆ. ಅಂದರೆ ಒಳಗಿಂದ ಗ್ರೋತ್ ಆಗ್ತಿದ್ದೆ, ನಾನು ಅಲ್ಲಿ ಗ್ರೋತ್ ಆಗಿದ್ದೀನಿ. ಈಗ ಅದೇ ನಾನು 8ನೇ ಕ್ಲಾಸ್ ಅಂಗಿ ಹಾಕ್ಕೊಂಡ್ರೆ ಅಂಗಿ ಅರ್ಧೋಗುತ್ತೆ. ಅಂಗಿ ಅರ್ಧೋದ್ರೆ ಅಂಗಿನ ಹೊಲ್ಸೋಕ್ಕೋಸ್ಕರ ಏನಾದರೂ ಹಾಕ್ಬೇಕಾನೆ, ಆ ಪ್ಯಾಚ್ ಹಾಕೋಕ್ಕೆ ಅಂಗಿ ಅರ್ಧೋಗಾದಾಗ ಇನ್ನೂ ಎಕ್ಸ್ಟ್ರಾ ಪ್ಯಾಚ್ ಹಾಕ್ತೀನಲ್ಲ, ಅಂಗಿಗೆ ಇನ್ನೂ ಎಕ್ಸ್ಟ್ರಾ ಪ್ಯಾಚ್ ಹಾಕ್ಬಿಟ್ಟು ಆ ಅಂಗಿನ ಮತ್ತೆ ಹೊಲಿತೀನಿ. ಆ ಪ್ಯಾಚ್ ಆಗುತ್ತಲ್ಲ, ಆ ಪ್ಯಾಚೇ ಅದು ಕಾರ್ಕೆಂಬಿಯಮ್. ಆ ಪ್ಯಾಚೇ ಕಾರ್ಕೆಂಬಿಯಮ್. ನನ್ನ ಸೈಜು ದೊಡ್ಡದಾಯಿತು, ದೊಡ್ಡದಾದಾಗ ಅಂಗಿ ಹರ್ಕೊಂಡೋಗಿತ್ತು. ಅದು ಪ್ಯಾಚ್ ಹಾಕೋಕ್ಕೋಸ್ಕರ, ಅದು ಪ್ಯಾಚ್ ಮಾಡೋಕ್ಕೆ ಇದು ಕಾರ್ಕೆಂಬಿಯಮ್ಮು ಯೂಸ್ ಆಗುತ್ತೆ. ಅಂದಾಗ ಎಷ್ಟಾಯಿತು? ಈಗ ವಾಸ್ಕುಲರ್ ಕೆಂಬಿಯಮ್ ಏನು ಗಿವ್ಸ್, ಒಂದು ನಿಮಿಷ, ಇವಾಗ ವಾಸ್ಕುಲರ್ ಕೆಂಬಿಯಮ್ಮು ಕಾರ್ಕೆಂಬಿಯಮ್ಮು ಲೇಟಲ್ ಮೆರಿಸ್ಟೆಮ್ ಮಾಡುತ್ತೆ. ಕಾರ್ಕೆಂಬಿಯಮ್ಮು ಲೇಟಲ್ ಮೆರಿಸ್ಟೆಮ್ಮು ಮತ್ತು ವಾಸ್ಕುಲರ್ ಕೆಂಬಿಯಮ್ಮು ಕೂಡ ಏನು ಲೇಟಲ್ ಮೆರಿಸ್ಟೆಮ್ಮು. ಸ್ಟಾರ್ಟಿಂಗಲ್ಲಿ ಮಾಡಿದಾಗ, ಅದು ಹೇಳಿದಾಗ ಒಂದು ಕೈ ಬೇಕಾದ್ರೆ ಮಾಡಿದಾಗ ಅದು ಪ್ರೈಮರಿ ಜೈಲಮ್, ಪ್ರೈಮರಿ ಫ್ಲೋಯಮ್ಮಿಗೆ ಸ್ವಲ್ಪ ಇರುತ್ತೆ. ಆದರೆ ಬೆಳೀತಾ ಸೆಕೆಂಡರಿ ಜೈಲಮ್ ಆಗುತ್ತೆ, ಸೆಕೆಂಡರಿ ಫ್ಲೋಯಮ್ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ವಾಸ್ಕುಲರ್ ಕೆಂಬಿಯಮ್ಮು ಇನ್ಕ್ರೀಸ್ ಆಗುತ್ತೆ. ವಾಸ್ಕುಲರ್ ಕೆಂಬಿಯಮ್ ಇನ್ಕ್ರೀಸ್ ಆದಾಗ ಅದು ಏನಾಗುತ್ತೆ, ಒಳಗಿಂದ ಇನ್ಕ್ರೀಸ್ ಆಗೋದ್ರಿಂದ ಹೊರಗಡೆ ಕಿತ್ಕೊಂಡು ಹೋಗುತ್ತೆ. ಹೊರಗಡೆ ಕಿತ್ಕೊಂಡು ಹೋದಾಗ ಅದಕ್ಕೆ ಆಗಬೇಕಲ್ಲ, ಪ್ಯಾಚ್ ಮಾಡಬೇಕಲ್ಲ, ಅದಕ್ಕೆ ಕಾರ್ಕೆಂಬಿಯಮ್ ಹೆಲ್ಪ್ ಮಾಡುತ್ತೆ. ಕಾರ್ಕೆಂಬಿಯಮ್ ಅದು ಹೆಂಗೆ ಪ್ಯಾಚ್ ಮಾಡುತ್ತೆ? ಲ್ಯಾಟ್ರಲಾಗಿ ಇದು ಮಾಡುತ್ತಾ, ಅಂದರೆ ಉದ್ದ ಮಾಡುತ್ತಾ? ಇಲ್ಲ, ಅದು ಗರ್ತ್ನ ಇನ್ಕ್ರೀಸ್ ಮಾಡುತ್ತೆ ಅಷ್ಟೇ ಇದ್ರಾಗಿರೋದು, ಇನ್ನೇನಿಲ್ಲ. ಇದು ಫ್ಲೋಯಮ್ಮು, ಇದು ಜೈಲಮ್ಮು. ದಟ್ಸ್ ಆಲ್. ನೆಕ್ಸ್ಟ್ ಏನಂತಂದರೆ, ನೆಕ್ಸ್ಟು ಫ್ಯೂಚರ್ ಆಫ್ ಪ್ಲ್ಯಾಂಟ್ಸು. ಈಗ ಹೇಳಿದ್ನಲ್ಲ, ಇದು ಪ್ಲ್ಯಾಂಟಿಂದ ಏನಾಯಿತು, ಹೆಂಗೆ ಲ್ಯಾಟ್ರಲಾಗಿ ಮೆರಿಸ್ಟೆಮ್ ಆಯಿತು. ಎಪಿಕಲ್ ಇವಾಗ ಹೇಳ್ತೀನಿ ನೋಡಿ, ಹೇಳ್ತೀನಿ. ಮತ್ತು ಒಂದು ಗೊತ್ತಿರಲಿ, ಇಂಟರ್ ಕ್ಯಾಲರಿ ಮೆರಿಸ್ಟೆಮು ಮೊನೊಕೊಟಲ್ಲಿ, ನಾನು ಡೈಕೊಟಲ್ಲಿ ಯೂಸ್ ಮಾಡಲ್ಲ. ಓಕೆನಾ, ಇವಾಗ ಬಂದ್ವಿ. ಫ್ಯೂಚರ್ ಆಫ್ ಪ್ಲ್ಯಾಂಟ್ ಗ್ರೋತ್ ಅನ್ಲಿಮಿಟೆಡ್. ಏನೇಳು? ಅನ್ಲಿಮಿಟೆಡ್ ಗ್ರೋತ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರುತ್ತೆ, ಮರ ಅನ್ಲಿಮಿಟೆಡ್ ಗ್ರೋತ್ ಆಗುತ್ತೆ. ಏನಾದರೂ ಕೇಳಿಲ್ಲ, ಅವ್ನು ಬಾರ್ ಆಫ್ ದ ನೀಟ್ ರೈಸಿಂದ ಆಯಿತು. ಪ್ಲ್ಯಾಂಟ್ ಇನ್ ಡಿಟರ್ಮೆಂಟು ಅಂದರೆ ಸಿನ್ಸ್ ಪ್ಲ್ಯಾಂಟ್ ಹ್ಯಾವ್ ಮೆರಿಸ್ಟೆಮ್, ಸೊ ಥ್ರೂ ಔಟ್ ಲೈಫ್ ಪ್ರೆಸೆಂಟ್ ಇರ್ತದೆ. ಮೆರಿಸ್ಟೆಮ್ಮು ಜೀವನ ಪರ್ಯಂತ ಮೆರಿಸ್ಟೆಮ್ ಇರುತ್ತೆ. ಜೀವನ ಪರ್ಯಂತರ ಮೆರಿಸ್ಟೆಮ್ ಇದ್ದರೆ, ಮೆರಿಸ್ಟೆಮ್ ಅಂದರೆ ಏನು? ಗ್ರೂಪ್ ಆಫ್ ಡಿವೈಸಿಂಗ್ ಸೆಲ್ಸು, ಗ್ರೂಪ್ ಆಫ್ ಡಿವೈಡಿಂಗ್ ಸೆಲ್ಸು. ಹಂಗಾದ್ರೆ ಡಿವೈಡ್ ಆಗ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ, ಹಂಗೆ ಪ್ಲ್ಯಾಂಟು ಗ್ರೋತ್ ಆಗುತ್ತೆ, ಥ್ರೂ ಔಟ್ ಲೈಫ್ ನಡೆಯುತ್ತೆ. ಓಕೆ, ನಮಗೆ ಮೆರಿಸ್ಟೆಮ್ಮು ಥ್ರೂ ಔಟ್ ಇರಲ್ಲ, ಬಟ್ ರಿಪ್ಲೇಸಿಂಗ್ ಇರುತ್ತೆ. ಡಿವೈಡಿಂಗ್ ಸೆಲ್ಸ್ ಇರ್ತವೆ, ಬಟ್ ಅದು ಏನು ರಿಪ್ಲೇಸ್ ಮಾಡೋಕ್ಕೆ ಸ್ಕಿನ್ ಹತ್ರ ಇರುತ್ತೆ, ಮತ್ತು ಬೋನ್ ಮ್ಯಾರತಾಗಿರುತ್ತೆ, ಸ್ಕಿನ್ ಹತ್ರ ಇರುತ್ತೆ, ಬಟ್ ಎಲ್ಲಿರಲ್ಲ, ಸ್ಕಿನ್ ಹತ್ರ ಇರುತ್ತೆ, ಬಟ್ ಗ್ರೋತ್ ಸೆಲ್ಲು ಮಸಲ್ಸಲ್ಲಿ ಎಲ್ಲ ಖತಮ್ ಆಗೋಗುತ್ತೆ. ಮಸಲ್ ತಾನೇ ಬೆಳಿಬೇಕಾರದು. ಓಕೆ, ಪ್ಲ್ಯಾಂಟ್ಸಲ್ಲಿ ಮಾತ್ರ ಥ್ರೂ ಔಟ್ ಲೈಫ್ ಆಗಿರುತ್ತೆ. ಅದಕ್ಕೋಸ್ಕರ ಅದು ಏನದು ಇಂಡಿಪೆಂಡೆಂಟು. ಮತ್ತು ಪ್ಲ್ಯಾಂಟ್ ಗ್ರೋತ್ ಈಸ್ ಓಪನ್, ನ್ಯೂ ಸೆಲ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಥ್ರೂ ಔಟ್ ಲೈಫ್. ಅಂದರೆ ಸೆಲ್ ಓಪನ್ ಆಗಿರುತ್ತೆ, ಅದು ಕ್ಲೋಸೇ ಇಲ್ಲ. ಪ್ಲ್ಯಾಂಟ್ ಗ್ರೋತ್ ಈಸ್ ಓಪನ್, ಅದು ಕ್ಲೋಸೇ ಇಲ್ಲ ಅಂತ ಅರ್ಥ. ಯಾಕಂದರೆ ಮೆರಿಸ್ಟೆಮ್ಮು ಬೆಳೀತಾ ಆಗ್ತಾ ಹೋಗುತ್ತೆ. ರಿಕ್ವೈರ್ಮೆಂಟ್ ಇಲ್ಲ ಅಂದರೂ ಬೆಳೀತಾ ದೊಡ್ಡ ಮರ ಆಗುತ್ತೆ. ದಟ್ಸ್ ಆಲ್. ನ್ಯೂ ಸೆಲ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಥ್ರೂ ಔಟ್ ಲೈಫ್. ಅದಕ್ಕೋಸ್ಕರ ಸೆಲ್ಸ್ ಆರ್ ಓಪನಿಂಗ್. ಫಸ್ಟ್ನೇದು ಸೆಲ್ಸ್ ಆರ್ ಗ್ರೋತ್ ಈಸ್ ಇನ್ ಡಿಟರ್ಮೆಂಟ್. ಎರಡನೇದು ಏನದು? ಓಪನ್. ಪ್ಲ್ಯಾಂಟ್ ಗ್ರೋತ್ ಈಸ್ ಓಪನ್. ನೆಕ್ಸ್ಟು ಪ್ಲ್ಯಾಂಟ್ ಗ್ರೋತ್ ಈಸ್ ಲೊಕಲೈಸ್ಡ್. ಈಗ ಅದಕ್ಕೆ ಎಕ್ಸಾಂಪಲ್ ಏನಂತಂದರೆ, ನಾನು 2 ವರ್ಷ ಇರಬೇಕಾದ್ರೆ ಮಾಡೋಕ್ಕೆ ಕೆಲಸ ಇಲ್ದಂಗೆ ಈ ಮರ ಅನ್ಕೋ, ಇದು ಟ್ರೀ ಇಲ್ಲೊಂದು ಗೀಟ್ ಹಾಕಿದ್ದೆ. ಎಷ್ಟು ಮೀಟ್ರಲ್ಲಿ ಅಂದರೆ 2 ಮೀಟ್ರಲ್ಲಿ ಗೀಟ್ ಹಾಕಿದ್ದೆ. 2 ಮೀಟರ್ ಗೀಟ್ ಹಾಕಿದ್ನಾ? ಈಗ ನಾನು ಎಷ್ಟನೇ ಈಗ ಅಂದರೆ, ಈಗ ನನಗೆ 20 ವರ್ಷ. 2 ವರ್ಷ ಇರ್ಬೇಕಾದ್ರೆ ಇಷ್ಟು ಹಾಕಿದೆ, ಇವಾಗ ನಂಗೆ 20 ವರ್ಷ ಐತೆ. ಇವಾಗ ಈ ಲೈನ್ ಎಲ್ಲಿಗೆ ಬಂದಿರ್ತೇಳು ಅಂದರೆ, ಗ್ರೋತ್ ಹೇಳ್ತೀನಿ. ಗ್ರೋತ್ ಎಷ್ಟು? ಇಯರ್ಗೆ 1 ಮೀಟ್ರ್ ಪರ್
ಇಯರ್ 1 ಮೀಟರ್ ಪರ್ ಇಯರ್ ಅದು ಬೆಳೆಯುತ್ತೆ. 1 ಮೀಟರ್ ಪರ್ ಇಯರ್ ಬೆಳೆದ್ರೆ ಎಷ್ಟು, ಈಗ ನಾನು 20 ನೋಡ್ತೀನಿ, 20 ವರ್ಷಕ್ಕೆ ಬಂದಾಗ ಅದೆಷ್ಟು ಹೈಟ್ ಮೇಲೆ ಹೋಗಿರುತ್ತೆ. ಈಗ ಪಾಸ್ ಮಾಡಿಬಿಟ್ಟು ಆನ್ಸರ್ ಹೇಳಿ. ಹೇಳಿದ್ರಾ? ಆಯಿತು, ಓಕೆ. ಆನ್ಸರ್ ಬಂದು ಎಷ್ಟು ಗೊತ್ತಾ? 1 ಮೀಟರ್ ಏನು 1 ಮೀಟ್ರು ಮೇಲ್ಕೆ ಹೋಗುತ್ತೆ. ಹಂಗಾರೆ 20 ವರ್ಷಕ್ಕೆ 22 ಮೀಟ್ರು ಮೇಲ್ಕೆ ಹೋಗುತ್ತೆ. ಓಹೋ, ನೀವು ತಪ್ಪು. ಯಾಕಂದ್ರೆ ಅದು 2 ಮೀಟರ್ ಇರುತ್ತೆ. ನಾನು ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ನೋಡೋದ ಎಪಿಕಲ್ ನೋಡ್ತೀನಿ. ಅದು ಇಲ್ಲಿಂದ ಬರಲ್ಲ, ಗ್ರೋತ್ ಆಗೋದು ಇಲ್ಲಿಂದ ಸ್ಟಾರ್ಟು. ಈ ಕಡೆ ಗ್ರೋತ್ ಆಗಲ್ಲ. ಎಪಿಕಲ್ ಇರೋದು ಇಲ್ಲಿ. ಎಪಿಕಲ್ ಇಲ್ಲ ಅಂದರೆ ಗ್ರೋತ್ ಹಿಂಗಾಗುತ್ತೆ. ಹಂಗಾರೆ ಇಲ್ಲಿ ಸೆಲ್ಲು ಮಾಡ್ತಾ ಹಿಂಗೆ ಬಿಡ್ತಾ ಈ ಕಡೆ ಗ್ರೋತ್ ಆಗುತ್ತೆ. ಮತ್ತು ಇಲ್ಲಿ ಸೆಲ್ ಆದವು ಮತ್ತು ಹಂಗೆ ಗ್ರೋತು ಹಂಗಿರುತ್ತೆ. ಓಕೆನಾ? ನೆಕ್ಸ್ಟು ಅದೇ ಥರನೇ ಅದೇ ಡಿಲೋಕಲೈಸ್ಡು ಪ್ಲ್ಯಾಂಟ್ ಗ್ರೋತ್ ಅಕ್ಕರ್ ಅಟ್ ಫಿಕ್ಸ್ ಲೊಕೇಶನ್ನು. ಅಂದರೆ ಒಂದ್ಸಲಿ ಆ ಲೊಕೇಶನ್ ಫಿಕ್ಸ್ ಆದರೆ ಅದು ಮತ್ತೆ ಗ್ರೋತ್ ಪರ್ಮನೆಂಟ್ ಆದರೆ ಮತ್ತೆ ಅದು ಸೈಜು ಲೊಕೇಶನ್ನು ಚೇಂಜ್ ಮಾಡಲ್ಲ, ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಲೈಕ್ ವೇರ್ ಮೆರಿಸ್ಟೆಮ್ ಪ್ರೆಸೆಂಟ್ ಇಟ್ ಈಸ್ ನಾಟ್ ಯೂನಿಫಾರ್ಮ್ ಲೈಕ್ ಅನಿಮಲ್. ಅಂದರೆ ನಮ್ಮಲ್ಲಿ ಹೆಂಗೆ ಅಂದರೆ, ನೀವು ಹುಟ್ಟಿದಾಗ ಎಷ್ಟಿರ್ತೀಯ ಹೇಳು? 5 ಮೀಟ್ರ್ ಇರ್ತೀಯ. ನಿಂದೇನು ಬರೀ ತಲೆನೇ ಬೆಳ್ಕೊಂಡು ಹೋಗುತ್ತಾ? ನಿನ್ನ ಬಾಡಿ ಇರೋದು ಇಷ್ಟೇ ಇರುತ್ತೆ, ನಿನ್ನ ತಲೆ ಮಾತ್ರ ಬೆಳ್ಕೊಂಡು ಹೋಗುತ್ತೆ. ಆಗುತ್ತಾ? ಇಲ್ಲ. ಹಂಗಾದರೆ ಅಬ್ನಾರ್ಮಲ್ ಅಂತೀವಿ ಅಷ್ಟೇ. ಓಕೆನಾ? ಆದರೆ ಇದರಲ್ಲಿ ನಮ್ಮದೇನಪ್ಪ ಯೂನಿಫಾರ್ಮು, ತಲೆನೂ ಹೆಂಗೆ ಬೆಳೆಯುತ್ತೆ ಮತ್ತು ಬಾಡಿನೂ ಹಂಗೆ ಬೆಳ್ಕೊಂಡು ಹೋಗುತ್ತೆ, ಕಾಲು ಹಂಗೆ ಬೆಳೆಯುತ್ತೆ. ಬಟ್ ಪ್ಲ್ಯಾಂಟ್ಸಲ್ಲಿ ಹಂಗಲ್ಲ. ಏನದು? ಪ್ಲ್ಯಾಂಟ್ಸಲ್ಲಿ ಲೋಕಲೈಸ್ ಅಂದರೆ ಒಂದು ಪಾರ್ಟ್ ಮಾತ್ರ. ಏನಂದರೆ ಈ ಕಡೆ ಮೆರಿಸ್ಟೆಮ್, ಇಲ್ಲಿ ಎಪಿಕಲ್ ಮೆರಿಸ್ಟೆಮ್ಮು ಹಿಂಗೆ ಬೆಳೆಯುತ್ತೆ, ಇಲ್ಲಿ ಲೇಟರಲ್ ಮೆರಿಸ್ಟೆಮ್ಮು ಹಿಂಗೆ ಬೆಳೆಯುತ್ತೆ, ಇಲ್ಲೆಲ್ಲ ಬೆಳೆಯಲ್ಲ. ದಾಟ್ಸ್ ಆಲ್. ಇದ್ರಲ್ಲಿ ಮತ್ತೆ ನೀನು ಯಾವುದು ಇಂಟರ್ ಕ್ಯಾಲರಿ ಮೆರಿಸ್ಟೆಮನ್ನು ತರ್ಕೋಬೇಡ. ಇಂಟರ್ ಕ್ಯಾಲರಿ ಅದೇ ಮೆರಿಸ್ಟೆಮನ್ನು ತರ್ಕೋಬೇಡ. ಎಪಿಕಲ್ ಮೇಲ್ಕೆ ಹೋಗುತ್ತೆ, ಲೇಟರಲ್ ಮೆರಿಸ್ಟೆಮು ಈ ಕಡೆ ಗರ್ತ್ನ ಇನ್ಕ್ರೀಸ್ ಮಾಡುತ್ತೆ. ಇದು ಸ್ಟಮಕ್ಕು. ನಾವು ದೊಡ್ಡದಾದಾಗ ಹಿಂಗಾಗ ಸ್ಟಮಕ್ಕು. ಇದು ಸ್ಟಮಕ್ ಸಣ್ಣ 5 ವರ್ಷ ಇರ್ಬೇಕಾದ್ರೆ 20 ವರ್ಷ. ಅಂದರೆ ಸ್ಟಮಕ್ ಸೈಜು ಯೂನಿಫಾರ್ಮ್ಲಿ ಜಾಸ್ತಿ ಆಗುತ್ತೆ. ಅದು ಬಟ್ಲು ಕಾರ್ಡಿಯಾಕ್ ಜಾಸ್ತಿ ದೊಡ್ಡದಾಯಿತು, ಕಾರ್ಡಿಯಾಕ್ ಫಿನ್ಸ್ಟರ್ ಜಾಸ್ತಿ ದೊಡ್ಡದಾಯಿತು, ಪೈಲೋರಿಕ್ ಕಡಿಮೆ ಆಯಿತು, ಅಥವಾ ಬಾಡಿ ಫುಲ್ ಸಣ್ಣದಾಗೈತೆ, ಬಾಡಿ ಫುಲ್ ದೊಡ್ಡದಾಯಿತು. ಇಲ್ಲ, ಎಲ್ಲ ಯೂನಿಫಾರ್ಮಾಗಿ ಇದಾಗುತ್ತೆ. ಓಕೆನಾ? ಈಗ ಮತ್ತೆ ಮೈ ಗಾಡ್ ಎನ್ ಸಿ ಆರ್ ಟಿ ರೀಡ್ ಮಾಡ್ತೀನಿ. ಎನ್ ಸಿ ಆರ್ ಟಿ ರೀಡಲ್ಲಿ ಬೇಗ ಫಾಸ್ಟ್. ಪ್ಲ್ಯಾಂಟ್ ಗ್ರೋತ್ ಈಸ್ ಯುನೀಕ್ ಬಿಕಾಸ್ ಪ್ಲ್ಯಾಂಟ್ ರಿಟೈನ್ ದ ಕೆಪಾಸಿಟಿ ಫಾರ್ ಅನ್ಲಿಮಿಟೆಡ್ ಗ್ರೋತ್ ಥ್ರೂ ಔಟ್ ದೇರ್ ಲೈಫ್. ಇದನ್ನೇನಂತೀವಿ? ಇಂಡಿಟರ್ಮಿನೆಂಟ್ ಅಂತೀವಿ. ದಿಸ್ ಎಬಿಲಿಟಿ ಆಫ್ ಪ್ಲ್ಯಾಂಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಮೆರಿಸ್ಟೆಮ್. ಯಾಕೆ ಬಂತು? ಎಪಿಕಲ್ ಮೆರಿಸ್ಟೆಮ್ ಇರ್ತೈತಿ, ಲೇಟರಲ್ ಮೆರಿಸ್ಟೆಮು ಥ್ರೂ ಔಟ್ ಲೈಫ್ ಇರ್ತೈತಿ. ಮತ್ತು ಸರ್ಟೈನ್ ಲೊಕೇಶನ್ ಇನ್ ದೇರ್ ಲೈಫ್. ಸರ್ಟೈನ್ ಲೊಕೇಶನಲ್ಲಿರೋದ್ರಿಂದ ಸರ್ಟೈನ್ ಲೊಕೇಶನಿಂದ ಅದಕ್ಕೋಸ್ಕರ ಲೊಕಲೈಸ್ ಗ್ರೋತ್ ಆಗುತ್ತೆ. ಓಕೆನಾ? ದ ಸೆಲ್ ಸಚ್ ಮೆರಿಸ್ಟೆಮ್ ಹ್ಯಾವ್ ಕೆಪಾಸಿಟಿ ಟು ಡಿವೈಡ್ ಸೆಲ್ಫ್ ಆ್ಯಂಡ್ ಸೆಲ್ಫ್ ಪರ್ಪ್ಯಾಚುವೇಟ್ ಅಂದರೆ ಸೆಲ್ಫ್ ಆಗಿ, ಅದಕ್ಕೆ ಬೇರೆ ಏನು ಇದಾಗ್ತಿಲ್ಲ, ಅದೇ ಪರ್ಪೇಚುವೇಟ್ ಆಗುತ್ತೆ. 1ರಿಂದ 2, 2ರಿಂದ 3, 4, 4ರಿಂದ 6. ಅದನ್ನು ಹೇಳ್ತೀನಿ ಮುಂದೆ ಹಿಂಗೆ ಪರ್ಪೇಚುವೇಟ್ ಆಗುತ್ತೆ. ದ ಪ್ರಾಡಕ್ಟ್ however soon loses the capacity to divide and such cells make up the plant body. ಅಂದರೆ ಸ್ಟೆಮ್ ಮಾಡ್ಕೊತವೆ, ಸ್ಟೆಮ್ ಆಗುತ್ತೆ. ಎಪಿಕಲ್ ಸ್ಟೆಮ್ಮಲ್ಲಿ ಸೆಲ್ಸ್ ಮಾಡ್ತಾ ಹೋಗುತ್ತೆ, ಮತ್ತು ಸೆಲ್ ಎಲಂಗೇಷನ್ ಆಗುತ್ತೆ, ಮತ್ತು ಅದು ಏನಾಗುತ್ತೆ? ಮೆಚುರೇಷನ್ ಆಗಿ ಸ್ಟಾಪ್ ಮಾಡುತ್ತೆ ಸೆಲ್ ಡಿವಿಷನ್. ಅಷ್ಟೇ. ಮತ್ತೀಗ this form of growth where new cells can always being added to the plant body by activity of meristem called the open form of growth. What would happen if meristem cases to divide? Does these ಏನಾದರೂ ಮೆರಿಸ್ಟೆಮ್ಮು ಸೀಸ್ ಟು ಡಿವೈಡ್ ಏನು ಮಾಡಲಿ ಅಂದರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ವಾಟ್ ಡಸ್ ದಿಸ್ ಎವರ್ ಹ್ಯಾಪನ್? ಯಾವಾಗಾದ್ರೂ ಹ್ಯಾಪನ್ ಆಗುತ್ತಾ? ಯಾಕಂದರೆ ಮೆರಿಸ್ಟೆಮ್ಮು ಏನಾದರೂ ಸೀಸ್ ಮಾಡಿದ್ರೆ ಡಿವೈಡಿಂಗು ಏನಾಗುತ್ತೆ? ಗ್ರೋತು ನಿಲ್ಲುತ್ತೆ.
ಮತ್ತು ಅದೆಲ್ಲರೂ ಹತ್ರ ಆಗುತ್ತಾ? ಹಾಂ ಆಗುತ್ತೆ, ಲೀಫಲ್ಲಿ ಆಗುತ್ತೆ. ಲೀಫು ಒಂದು ಸೈಜ್ಗೆ ಹೋಗ್ಬಿಟ್ಟು ನಿಲ್ಕೊಳುತ್ತೆ. ಮೆರಿಸ್ಟೆಮ್ ಅಲ್ಲಿ ಖತಮ್ ಆಗುತ್ತೆ. ಖತಮ್ ಆದರೆ ಡಿವೈಡ್ ಆಗಲ್ಲ ಅಷ್ಟೇ. ಇನ್ ಚಾಪ್ಟರ್ 6 ಇದು ಏನು ಅನಾಟಮಿಗೆ ಬಂದ್ವಿ. ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ರೂಟ್ ಎಪಿಕಲ್ ಮೆರಿಸ್ಟೆಮ್ ಆ್ಯಂಡ್ ಶೂಟ್ ಎಪಿಕಲ್ ಮೆರಿಸ್ಟೆಮ್. ಯು ನೋ ದಟ್ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಶೂಟ್ ಎಪಿಕಲ್ಲು ರೂಟ್ ಎಪಿಕಲ್ಲು ಗೊತ್ತಲ್ಲ. ಓಕೆ, ಇವಾಗ ಬಂದ್ವಿ ಅದಕ್ಕೆ ಗ್ರೋತಿಗೆ ಬಂದ್ವಾ. ಗ್ರೋತ್ ಆ್ಯಕ್ಚುಯಲ್ ರೀಸನ್ ಫಾರ್ ಗ್ರೋತ್. ಫಾರ್ ಎನಿ ಟೈಪ್ ಆಫ್ ಗ್ರೋತ್, increase in protoplasm is responsible. Increase in protoplasm is difficult to measure. Plant is measured by indirect method. ಇದು ಅರ್ಥ ಫುಲ್ ಫಾಸ್ಟಾಗಿ ಹೇಳ್ತೀನಿ ನೋಡು. ಇನ್ಕ್ರೀಸ್ ಇನ್ ಪ್ರೋಟೋಪ್ಲಾಸಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗ್ರೋತ್. ನಾನು ಈಗ ಯಾವುದೇ ಮೈಟೋಕಾಂಡ್ರಿಯಾ ಜಾಸ್ತಿ ಆಗುತ್ತಾ? ಇಲ್ಲ. ಅದು ನ್ಯೂಕ್ಲಿಯಸ್ ಜಾಸ್ತಿ ದೊಡ್ಡದಾಗುತ್ತಾ? ಇಲ್ಲ. ಗಾಲ್ಗಿ ಬಾಡಿ ಜಾಸ್ತಿ ದೊಡ್ಡದಾಗುತ್ತಾ? ಇಲ್ಲ. ಬರೀ ಸೈಟೋಪ್ಲಾಸಮ್ದು ಏನಾಯ್ತು ಇಲ್ಲಿ? ದೊಡ್ಡದಾಯಿತು. ಏನಾಯಿತು? ದೊಡ್ಡದಾಯಿತು. ಏನು? ಸೈಜ್ ಜಾಸ್ತಿ ದೊಡ್ಡದಾಯಿತು. ಸೈಜ್ ದೊಡ್ಡದಾಯಿತು. ಮತ್ತು ಸೈಜು ಎಷ್ಟು ದೊಡ್ಡದಾಯಿತು ಅಂತ ಮೆಜರ್ ಮಾಡೋದು ಕಷ್ಟ. ಸೆಲ್ಲೇ ಮೈಕ್ರೋಸ್ಕೋಪಲ್ಲಿ ನೋಡ್ತೀನಿ. ಏನು? ಸೆಲ್ಲೇ ಮೈಕ್ರೋಸ್ಕೋಪಲ್ಲಿ ನೋಡ್ತೀನಿ. ಆ ಸೆಲ್ಲು ಎಷ್ಟು ಟೈಮಲ್ಲಿ ಎಷ್ಟು ಮೆಜರ್ ಆಯಿತು, ಮತ್ತು ಸೈಟೋಪ್ಲಾಸಮಿಂದು ಯಾವುದು ಕಂಟೆಂಟು ಅದನ್ನೆಲ್ಲ ನೋಡೋದು, ಮತ್ತು ವೆಯ್ಟ್ ನೋಡೋದು, ಅವೆಲ್ಲ ಡಿಫಿಕಲ್ಟ್ ಫಾರ್ ಮೆಜರಿಂಗ್ ದ ಸೈಜ್ ಆಫ್ ಸೈಟೋಪ್ಲಾಸಮ್. ಚೇಂಜ್ ಇನ್ ಸೈಟೋಪ್ಲಾಸಮ್ ಸೈಜು ಮಾಡೋದು ಕಷ್ಟ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಇಂಡೈರೆಕ್ಟಾಗಿ ಮಾಡ್ತೀನಿ. ನಾನು ಯಾಕೆ ಬೆಳಿತೀನಿ ಹೇಳು? ನಾನು ಯಾಕೆ ಬೆಳಿತೀನಿ? ಸೆಲ್ ಗ್ರೋತ್ ಆಗುತ್ತೆ, ಅದಕ್ಕೋಸ್ಕರ ಬೆಳಿತೀನಿ. ಸೆಲ್ ಹೆಂಗೆ ಗ್ರೋತ್ ಆಗುತ್ತೆ? ಸೈಟೋಪ್ಲಾಸಮು ದೊಡ್ಡದಾಗುತ್ತೆ, ಪ್ರೋಟೋಪ್ಲಾಸ್ಮು ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಗ್ರೋತ್ ಆಗುತ್ತೆ. ಹಂಗಾದರೆ ನಾನು ಎಷ್ಟು ಗ್ರೋತ್ ಮಾಡಿದ್ದೀನೋ ಅದನ್ನು ಇಂಡೈರೆಕ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ಹೇಳು? ಸೈಜ್ ಆಫ್ ಪ್ರೋಟೋಪ್ಲಾಸ್ಮ ಕಂಡುಹಿಡ್ತೀನಿ. ಓಕೆ, ಇದರಲ್ಲಿ ಹೆಂಗೆ ಅಂತಂದರೆ ಅದು ಹೇಳಿದ್ನಲ್ಲ, ಸೈಜು ಇಷ್ಟೈತೆ, ಅದೀಗ 2 ಆಯಿತು, ಈಗ ಇದೆ 4 ಆಯಿತು. ಅಷ್ಟೇ ಸೈಜಲ್ಲಿ 4 ಆಯಿತು. 4 ಆಯಿತಾ? ಈಗ ಸೈಜ್ ಇಷ್ಟೇ ಇರ್ತೀರ, ಅವಾಗ ಇದು ಗ್ರೋತ್ ಆಗಲ್ಲ. ಇದೇನಾಗುತ್ತೆ? ಇದು ಅಬ್ನಾರ್ಮಲ್ ಆಗುತ್ತೆ. ಓಕೆ, ಸೆಲ್ ಗ್ರೋತ್ ಆಗಲೇಬೇಕು. ಅದಕ್ಕೆ ಫುಲ್ಲು ಕಂಪ್ಲೀಟ್ ಮಾಡೋಕ್ಕೆ ಆಯಿತು. ಈಗ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ನನಗೀಗ ಟೂಲ್ಸ್ ಇದ್ದಾವೆ. ಹೆಂಗಂತಂದರೆ ಗ್ರೋತ್ ಕ್ಯಾನ್ ಬಿ ಮೆಜರ್ಡ್ ಬೈ ಇನ್ಕ್ರೀಸ್ ಇನ್ ಫ್ರೆಶ್ ವೇಟ್ ಅಂದರೆ ಒಂದು ಎಲೆ ಕಿತ್ಕೊತೀನಿ. ಎಲೆ ಕಿತ್ಕೊಂಡು ವೇಟ್ ಮಾಡ್ತೀನಾ? ಈಗ ಇದನ್ನು 5 ದಿವಸ ಬಿಟ್ಟು ವೇಟ್ ಮಾಡ್ತೀನಿ. ಒಂದು ಎಲೆ ಕಿತ್ಕೊತೀನಿ, ಅದು 10 ಗ್ರಾಮ್ ಐತೆ. 5 ದಿವಸ ಬಿಟ್ಟು ವೇಟ್ ಮಾಡ್ತೀನಿ, 15 ಗ್ರಾಮ್ ಐತೆ. ಅದಕ್ಕೆ ನಾನು ಏನೂ ಮಾಡಿಲ್ಲ, ಕಿತ್ಕೊಂಡು ಇಟ್ಟಿದ್ದೀನಿ ಅಷ್ಟೇ, ವೇಟ್ ಮಾಡಿದ್ದೀನಿ. ಆವಾಗ 5 ಗ್ರಾಮು ಜಾಸ್ತಿ ಆಯಿತು. ಆವಾಗೇನಾಯಿತು? ಇದು ಫ್ರೆಶ್ ವೇಟು. ಅದೇನಾದರೂ ಡ್ರೈ ವೇಟ್ ಅಂದರೆ, ಈಗ ಎಲೆ ಕಿತ್ಕೊತೀನಲ್ಲ, ಎಲೆ ಕಿತ್ಕೊಂಡನ್ನ ಡ್ರೈ ಮಾಡ್ತೀನಿ, ಬಿಸಿಲಿಗೆ ಇಟ್ಬಿಟ್ಟು ಡ್ರೈ ಮಾಡ್ತೀನಿ. ಡ್ರೈ ಮಾಡಿದಾಗ ಅದೆಷ್ಟು ಬಂತು? 1 ಗ್ರಾಮ್ ಬಂತು. ಈಗ 15 ದಿವಸ ಅದು ಅಷ್ಟೇ ಇರೋಂಥದ್ದನ್ನ ಇದು ನೋಡಿಕೊಂಡು 5 ದಿವಸ ಆದಮೇಲೆ ನೋಡ್ತೀನಿ, ಅವಾಗ ಎಷ್ಟು ಬಂತು ಅದನ್ನು, ಆ ಬೆಲೆ ಬರುತ್ತಲ್ಲ, ಆ ಬೆಲೆನ ತೊಗೊಂಡು ಅದನ್ನು ಡ್ರೈ ಮಾಡ್ತೀನಿ. ಅವಾಗ ಎಷ್ಟು? 1.5 ಗ್ರಾಮ್ ಅಂದರೆ 0.5 ಗ್ರಾಮ್ ಡ್ರೈ ವೇಟ್ ಆಯಿತು. ಅದೇ ಇನ್ಕ್ರೀಸ್ ಇನ್ ಲೆಂತ್ ಅಂದರೆ, ಈಗ ಲೆಂತು 1 ಮೀಟ್ರ್ ಐತೆ, ಒಂದು ವರ್ಷ ಆದಮೇಲೆ 20 ಮೀಟ್ರ್ ಆಗುತ್ತೆ. 1 ವರ್ಷ ಆದಮೇಲೆ 20 ಮೀಟ್ರ್ ಆಗುತ್ತೆ. ಆವಾಗ ಅದು ಏನಂತೀವಿ? ಅಲ್ಲಿ ಗ್ರೋತ್ ಆಯಿತು. ಲೆಂತ್ ವೈಸು. ವಾಲ್ಯೂಮಲ್ಲಿ ಏನು? ಫ್ರೂಟು ಚಿಗುರಿರ್ಬೇಕಾದ್ರೆ ಸಣ್ಣದಿರುತ್ತೆ, ಸಣ್ಣದೇನು ಇಷ್ಟು ಕಾಣಿಸ್ದಂಗೆ ಇರುತ್ತೆ ಚಿಗುರಿರ್ಬೇಕಾದ್ರೆ. ಅದೇ ಹಣ್ಣಾದ್ಮೇಲೆ ಮಾವಿನ ಹಣ್ಣು ಮಸ್ತ್ ಕೆಂಪಾಗಿ ಮಸ್ತಾಗಿರುತ್ತೆ. ಅದೇ ಸರ್ಫೇಸ್ ಆಫ್ ಏರಿಯಾ. ಚಿಗುರಿರ್ಬೇಕಾದ್ರೆ ಮಾವಿನ ತೋರಣ ಚಿಗುರಿರ್ಬೇಕಾದ್ರೆ ಸಣ್ಣದಾಗಿರುತ್ತೆ, ಬಟ್ ಹಣ್ಣು ಬಿಡಬೇಕಾದ್ರೆ ದೊಡ್ಡದಾಗಿ ಹಸ್ರಾಗಿ ಮಸ್ತಾಗಿರುತ್ತೆ. ದಟ್ಸ್ ಆಲ್. ನೆಕ್ಸ್ಟು ನಾನು ಈಗ ಎಷ್ಟು ಗ್ರೋತ್ ಆಯಿತು ಅಂತ ಕಂಡುಹಿಡಿಯೋಕ್ಕೆ 2 ಇದೇನು ಎನ್ ಸಿ ಆರ್ ಟಿಯಲ್ಲಿ ಇಲ್ಲ. ಅದಕ್ಕೇನಂದರೆ ಇದಿತ್ತು ನೋಡು, ಪ್ಲ್ಯಾಂಟ್ ಇತ್ತಲ್ಲ, ಅದಕ್ಕೆ ಎಪಿಕಲ್ಗೆ ನಾವು ಜುಟ್ಟು ಥರ ಒಂದು ಕಟ್ಬಿಟ್ಟು ಒಂದು ಕೋನಿಕಲ್ ಪೆಂಡುಲಮ್ ಅಲ್ಲ, ಪುಲ್ಲಿನ ಹಾಕ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಮಾಸ್ ಹಾಕೋದು. ಮಾಸ್ ವೇಟ್ ಹಾಕಿದಾಗ ಇದು ಬೆಳೆದಷ್ಟು ಅವಾಗ ನೋಡ್ಕೊಂಡು ಬೆಳೆದಷ್ಟು ಹಿಂಗೆ ಕೆಳಗೆ ಹೋಗುತ್ತೆ. ಅದು ಬೆಳೆದಷ್ಟು ಇದು ಕೆಳಗೆ ಹೋಗುತ್ತಲ್ಲ,
ಆವಾಗ ಇದು ಹಂಗೆ ಮೇಲಕ್ಕೆ ಹಂಗೆ ಹೋಗುತ್ತೆ. ಆವಾಗ ಎಷ್ಟು ಬರುತ್ತೆ ರೀಡಿಂಗು ಅದು ಗ್ರೋತ್ ಆಗುತ್ತೆ. ಅದು ಗ್ರೋತ್ ಮಾಡಿಕೊಂಡು ಸೆಲ್ಲು ಪ್ರೋಟೋಪ್ಲಾಸ್ ನಾವು ಏನು ಮಾಡ್ತೀವಿ ಮೇಡಮ್, ಇಂಡೈರೆಕ್ಟಾಗಿ ಪ್ರೋಟೋಪ್ಲಾಸ್ಮಿಂದು ಏನು ಕಂಡಿಡ್ತಿದ್ವಿ, ಸೈಜ್ ಕಂಡಿಡ್ತೀವಿ. ಪ್ರೋಟೋಪ್ಲಾಸ್ ಸೈಜು ಎಷ್ಟು ಜಾಸ್ತಿ ಆಯಿತು ಅದನ್ನು ಕಂಡಿಡ್ತೀವಿ. ಮತ್ತು ಜೆ ಸಿ ಬೋಸ್ ಅವರು ಅದು ಕ್ರೀಸೋಗ್ರಾಫ್ ಕೊಟ್ಟರು. ಕ್ರೀಸೋಗ್ರಾಫ್ ಅದೇನು ಮಾಡುತ್ತೆ, ಗ್ರೋತ್ನ ಕಂಡುಹಿಡಿಬೋದು ಅದರಿಂದ. ಈಗ ಟೈಮ್ ಎಷ್ಟಾಯಿತು? ಇದನ್ನು ಮುಗಿಸ್ಬಿಡ್ತೀನಂತೆ. ಈಗ ಫೇಸ್ ಆಫ್ ಗ್ರೋತ್ 2 ಥರ ಫೇಸ್ ಇದೆ. ಒಂದು ಗ್ರೋತ್ ಆ್ಯಕ್ಚುಲಿ ಅಕ್ಕರ್ಡ್ ಬೈ ಗ್ರೋತ್ ಇನ್ ಸೆಲ್ ಇನ್ ಕೇಸ್ ಇನ್ ಸೆಲ್ಸ್ 3 ಟೈಪ್ ಆಫ್ ಚೇಂಜಸ್ ಡ್ಯೂರಿಂಗ್ ಗ್ರೋತ್. ಯಾವ್ಯಾವ ಅಂದರೆ ಸೆಲ್ ಡಿವಿಷನ್, ಸೆಲ್ ಸೈಜ್ ಇನ್ಕ್ರೀಸ್, ಸೆಲ್ ಬಿಕಮ್ ಪರ್ಮನೆಂಟ್. ವಿ ನೋ, ಸೊ ವಿ ಅಬ್ಸರ್ವ್ radical to find cells in different phases. ಒಂದು ನಿಮಿಷ ಸ್ಲೋ ಆಗಿ ಹೇಳ್ತಿದ್ದೀನಿ ಅನಿಸುತ್ತೆ, ಫಾಸ್ಟ್ ಮಾಡ್ತೀನಿ. ಈಗ ಸೆಲ್ ಡಿವಿಷನ್ ಆಗಬೇಕು, ಸೈಜ್ ಇನ್ಕ್ರೀಸ್ ಆಗಬೇಕು, ಸೆಲ್ ಬಿಕಮ್ ಪರ್ಮನೆಂಟ್ ಆಗಬೇಕು. ಹಂಗೆ 3 ಆದರೆ ಸೆಲ್ಲು ಗ್ರೋತ್ ಆಯ್ತು ಅಂತ ಅರ್ಥ. ಹಂಗಾದರೆ ನಾವು ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಸೊ ವಿ ಅಬ್ಸರ್ವ್ ರ್ಯಾಡಿಕಲ್ ಆಫ್ ಫೈಂಡ್ ಸೆಲ್ಸ್ ಇನ್ ಡಿಫ್ರೆಂಟ್ ಫೇಸ್. ರ್ಯಾಡಿಕಲ್ ಆಗಿ ಇರುತ್ತೆ. ರ್ಯಾಡಿಕಲ್ ಅಂತ ಏನು, ರೂಟ್ ಇರುತ್ತಲ್ಲ, ಊಟಕ್ಕಿಂತ ಮುಂಚೆ ರ್ಯಾಡಿಕಲ್ಲು ರೂಟ್ ಆಗುತ್ತೆ, ಇನ್ನೇನು ಫ್ಲೋಯಮು ಸ್ಟೆಮ್ ಆಗುತ್ತೆ. ಈಗ ಸೀಡು ಅದು ರ್ಯಾಡಿಕಲ್ ಬಂತ. ಈಗ ಟಿಪ್ಪಲ್ಲಿ ಏನಿರುತ್ತೆ, ಮೆರಿಸ್ಟೆಮ್ ಇರುತ್ತೆ. ಫಸ್ಟೇ ಹೇಳಿದ್ದೆ ಎಪಿಕಲ್ ಮೆರಿಸ್ಟೆಮ್ ಇರ್ತೈತಿ. ಎಪಿಕಲ್ ಮೆರಿಸ್ಟೆಮ್ಮು ಏನು ಮಾಡುತ್ತೆ, ಸೆಲ್ಸ್ನ ಡಿವೈಡ್ ಮಾಡುತ್ತೆ. ಸೆಲ್ಸ್ ಡಿವೈಡ್ ಮಾಡ್ತಾ ಹೋಗುತ್ತಾ. ಈಗ ಎಪಿಕಲ್ ಮೆರಿಸ್ಟೆಮ್ ಹಿಂಗೆ ಹೋಗ್ತಿದೆ, ಬಟ್ ಅದು ಸೆಲ್ ಈ ಕಡೆ ಬಿಟ್ಟೋಗ್ತಿದೆ, ಈ ಕಡೆ ಬಿಡ್ತಿದೆಯಾ, ಸೆಲ್ ಬಿಡ್ತಾ ಹೋಗ್ತೈತೆ. ಬಟ್ ಈ ಸೆಲ್ಗಳು ಏನು ಮಾಡ್ತವೆ, ಎಲಾಂಗೇಷನ್ ಆಗ್ತವೆ. ಸೆಲ್ಗಳು ಎಲಾಂಗೇಷನ್ ಆಗುತ್ತೆ. ಏನಾಗುತ್ತೆ, ಸೆಲ್ಗಳು ಎಲಾಂಗೇಷನ್ ಆಗುತ್ತೆ. ಇಲ್ಲಿ ಸೆಲ್ ಎಲಾಂಗೇಷನ್ನು ಇದ್ದು, ಅದು ಸೆಲ್ ಎಲಾಂಗೇಷನ್ನು ಮೆಚ್ಯೂರ್ ಫೇಸ್ ಆಗುತ್ತೆ. ಅವಾಗ ಏನಾಗ್ತಿದ್ದು ನೀವು ನೋಡಿರಬೇಕು, ಯಾವುದು ಹಳ್ಳಿ ಮರದ್ದೆಲ್ಲ ನೋಡು, ಬೇರುಗಳು ಮಸ್ತಾಗಿ ಹಿಂಗೆ ಬೇಕು ಹಂಗೆ ಬರುತ್ತೆ. ಹಳ್ಳಿ ಮರದ ಬೇರು ಅಲ್ಲೆಲ್ಲ ಅದೇನದು ಏನಾಗಿರುತ್ತೆ, ಮೆಚ್ಯೂರ್ ಆಗಿರ್ತವೆ. ಹಿಂಗೆಲ್ಲೆಲ್ಲ ಹೋಗ್ತಾವಲ್ಲ ಅಲ್ಲೆಲ್ಲ ಅದು ಮೆಚ್ಯೂರ್ ಆಗಿರ್ತವೆ. ಮೆಚ್ಯೂರ್ ಆಗಿರ್ತವೆ. ಓಕೆ, ಅದನ್ನೇ ಇಲ್ಲಿ ಬರ್ದಿರೋದು, ಮೆಚ್ಯೂರ್ ಆಗ್ತವೆ. ಅಂದರೆ ಹಿಂಗೆ ಏನಿದು ಮೆರಿಸ್ಟೆಮ್ಮು ಕೆಳಗೆ, ಮೆರಿಸ್ಟೆಮ್ಮು ಈ ಕಡೆ ಹೋಗ್ತಾ ಇರ್ತವೆ. ಆ ಸೆಲ್ಸ್ ಮೆರಿಸ್ಟೆಮ್ ಇರೋದು ಸ್ವಲ್ಪ ಸಮಯ ಆದಮೇಲೆ ಅವೇ ಸೆಲ್ಸ್ಗಳು ಏನಾಗುತ್ತೆ, ಎಲಾಂಗೇಷನ್ ಆಗ್ತವೆ. ಆ ಎಲಾಂಗೇಷನ್ ಆಗಿದ್ದು ಅದೇ ಸ್ವಲ್ಪ ಸಮಯ ಆದಮೇಲೆ ಏನಾಗುತ್ತೆ, ಏನಾಗ್ತೇಳು, ಮೆಚ್ಯೂರ್ ಆಗ್ತವೆ. ಬಟ್ ಇವು ಮೂವ್ ಆಗೋದು ಹಿಂಗೆ ಮೂವ್ ಆಗೋಲ್ಲ. ಇವು ಎಲ್ಲಿರ್ತಾವೋ ಅಲ್ಲೇ ಇರ್ತವೆ. ಬಟ್ ಹಿಂಗೆ ಕೆಳಗೆ ಇರುತ್ತಲ್ಲ, ಹಿಂಗಿರ್ತಾವೆ, ಇದು ಹಿಂಗೆ ಮೂವ್ ಆಗೋಲ್ಲ. ಬಟ್ ಇದು ಒಂದೊಂದು ಕಾಲದಲ್ಲಿ ಇದು ಮೆರಿಸ್ಟೆಮ್ ಆಗಿತ್ತು. ಬಟ್ ಇದು ಹಿಂಗೆ ಮೂವ್ ಆಯಿತೋ, ಸೆಲ್ಗಳು ಇದರಿಂದ ಹೆಂಗೆ ಡಿವೈಡ್ ಆಯಿತು, ಹಂಗೆ ಡಿವೈಡ್ ಆಗ್ತಾ ಜಾಸ್ತಿ ಆಗಿ ಬಂತಲ್ಲ, ಅವಾಗ ಇದು ಮೆರಿಸ್ಟೆಮ್ ಆಯಿತು. ಇದು ಏನಾಯಿತು, ಫ್ರೇಮ್ ಡಿಫ್ರೆನ್ಸ್ ಆಗುತ್ತೆ. ಫ್ರೇಮ್ ಚೇಂಜ್ ಆಗ್ತೈತೆ ಹೊರತು ಸೆಲ್ ಪೊಸಿಷನ್ ಚೇಂಜ್ ಆಗ್ತಿಲ್ಲ. ಸೆಲ್ ಪೊಸಿಷನ್ ಸೇಮೇ ಐತೆ, ಫ್ರೇಮ್ ಮಾತ್ರ ಚೇಂಜ್ ಆಗ್ತಿದೆ. ಫ್ರೇಮ್ ಅಂದರೆ ಏನು, ಎಲಾಂಗೇಷನ್ ಫೇಸು, ಮೆಚೂರ್ ಫೇಸು ಮತ್ತು ಮೆರಿಸ್ಟೆಮ್ ಫೇಸ್. ಫ್ರೇಮ್ ಮಾತ್ರ ಚೇಂಜ್ ಆಗ್ತಿದೆ. ಮತ್ತು ಮೆರಿಸ್ಟಮೆಟಿಕ್ ಫೇಸ್. ಈಗ ಮೆರಿಸ್ಟಮೆಟಿಕ್ ಫೇಸಲ್ಲಿ ಮೆರಿಸ್ಟಮೆಟಿಕ್ ಫೇಸಲ್ಲಿ ಸೆಲ್ ಡಿವೈಡಿಂಗು ಪ್ರೆಸೆಂಟ್ ಅಟ್ ರೂಟ್ ಟಿಪ್ ಆ್ಯಂಡ್ ಶೂಟ್ ಟಿಪ್ಪು ಮತ್ತು ರೂಟ್ ಟಿಪ್ ಇದರಂತ. ಮೆರಿಸ್ಟೆಮ್ ಡಿವೈಡ್ ಹೆಂಗೆ ಆಗತ್ತಂದರೆ, ಫಸ್ಟು ಹುಟ್ಟಿದಾಗ ಏನಿರುತ್ತಪ್ಪ, ಫಸ್ಟು ಯಾರೇ ಹುಟ್ಟಬೇಕಾದ್ರೂ ತಲೆ ಮುಟ್ಬೇಡ್ರಿ, ಸ್ಮೂತ್ ಇರುತ್ತೆ ಸ್ಕಿನ್ನು ಅಂತ ಹೇಳ್ತಾರಲ್ಲ, ಆ ಥರನೇ ಇದು ತಿನ್ ಇರುತ್ತೆ. ಸೆಲ್ ವಾಲು ಏನಿರುತ್ತೆ, ತಿನ್ ಇರುತ್ತೆ. ಯಾಕಂದರೆ ಅದು ಪ್ರೈಮರಿ ಅಂದರೆ ಅಲ್ಲಿ ಯಾವುದೇ ರೀತಿ ಡೆಪಾಸಿಷನ್ ಆಗಿಲ್ಲ ಆಕೆ. ಮತ್ತು ಕಾನ್ಸ್ಪಿಕ್ಯೂಯಸ್ ನ್ಯೂಕ್ಲಿಯಸ್, ಹಂಗಾರೆ ನಾವು ನೋಡ್ಬೋದು, ಅಬ್ಸರ್ವಬಲ್ ನ್ಯೂಕ್ಲಿಯಸ್ ಇರುತ್ತವೆ ಅದರಲ್ಲಿ. ಪ್ರೈಮರಿ ಮೆರಿಸ್ಟೆಮೆಟಿಕಲ್ಲಿ ಸೆಲ್ ವಾಲ್ ಪ್ರೈಮರಿ ಥಿನ್ ವಿತೌಟ್ ಡೆಪಾಸಿಷನ್ನು, ನ್ಯೂಕ್ಲಿಯಸ್ ಲಾರ್ಜ್ ಸೈಜ್, ಮಲ್ಟಿಪಲ್ ಪ್ಲಾಸ್ಮಾ ಡೆಸ್ಮೋಟಾ ಕನೆಕ್ಷನ್. ಅಂದರೆ
ಈ ಒಂದು ಸೆಲ್ಲಿಗೆ ಈ ಸೆಲ್ಲಿಗೆ ನೋಡು, ಈ ಸೆಲ್ಲಲ್ಲಿ ಡೆಸ್ಮೆಟಾ ಇದೆ ಪ್ಲಾಸ್ಮೋಡೆಸ್ಮೆಟಾ. ಓಕೆ, ಮಲ್ಟಿಪಲ್ ಪ್ಲಾಸ್ಮೋಡೆಸ್ಮೆಟಾ ಯಾಕಿರ್ತಾವೆ ಅಂದರೆ ಫಾರ್ ಮೂಮೆಂಟ್ ಆಫ್ ಹಾರ್ಮೋನ್ಸಿಗೆಲ್ಲ ಪ್ಲಾಸ್ಮೋಡೆಸ್ಮೆಟಾ ಯೂಸ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗಲ್ಲಿ ಇನ್ಸಿಡೆಂಟಲ್ಲಿ ಬೇಕಾದ್ದೆಲ್ಲ ಅದೇ ಥರನೇ ಫಸ್ಟು ಎಲ್ಲ ದೋಸ್ತಿ ಅಣ್ಣ ತಮ್ಮಂದರು ಬೆಳೀತಾ ನಾನೆಲ್ಲೋ ನೀನೆಲ್ಲೋ ಥರ ಏನಾಗ್ತಾರೆ ಹೇಳು, ಫುಲ್ ಪರ್ಮನೆಂಟಾಗಿ ರಿಜಿಡ್ ಆಗಿಬಿಡ್ತಾರೆ. ದಟ್ಸ್ ಆಲ್. ಮತ್ತು ಡೆನ್ಸ್ ಸೈಟೋಪ್ಲಾಸಮ್ ಅಂದರೆ ಯಾಕೆ ಡೆನ್ಸ್ ಸೈಟೋಪ್ಲಾಸಮ್ ಅಂದರೆ, ನೀನು ಟೆಪಿಟಮಲ್ಲಿ ಯಾಕಂದರೆ ಅಲ್ಲಿ ಎಂಜೈಮ್ ಆ್ಯಕ್ಟಿವಿಟಿ ಜಾಸ್ತಿ ಆದಾಗ ಅಲ್ಲಿ ಏನು ಸೈಟೋಪ್ಲಾಸಮ್ ಡೆನ್ಸ್ ಆಗಿರುತ್ತೆ. ನಂಗೆ ಇಲ್ಲಿ ಏನಾಗುತ್ತೆ, ಎಂಜೈಮ್ ಆ್ಯಕ್ಟಿವಿಟಿ ಜಾಸ್ತಿ, ಯಾಕಂದ್ರೆ ಡಿವಿಷನ್ ಮಾಡ್ತಿದ್ದೀನಿ, ಎಂಜೈಮ್ ಆ್ಯಕ್ಟಿವಿಟಿ ಜಾಸ್ತಿ ಆಗೋದು ಸೈಟೋಪ್ಲಾಸಮು ಡೆನ್ಸ್ ಆಗಿರುತ್ತೆ. ಸ್ಮಾಲ್ ಸೈಜ್ ಸೆಲ್ಲು ಡೆಪಾಸಿಷನ್ ಆಗಿಲ್ಲ, ವಾಟ್ರ್ ಏನೂ ಹಾಕಿಲ್ಲ, ವಾಟ್ರ್ ಒಳಗಿನ ಹೋಗಿಲ್ಲ, ಅವಾಗ ಏನಾಗುತ್ತೆ ಸೈಜ್ ಸ್ಮಾಲ್ ಆಗುತ್ತೆ. ವ್ಯಾಕ್ಯೂಲ್ ಬಂದು ಆಬ್ಸೆಂಟ್, ಇಲ್ಲಿ ಎಲಾಂಗೇಷನ್ ಆಗ್ತಿಲ್ವ, ಯಾಕಂದ್ರೆ ವ್ಯಾಕ್ಯೂಲ್ ಬಂದರೆ ಸೈಜ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಏನು ವ್ಯಾಕ್ಯೂಲ್ ಬಂದು ಆಬ್ಸೆಂಟ್. ದಟ್ಸ್ ಆಲ್. ನೆಕ್ಸ್ಟು ಎಲಾಂಗೇಷನ್ ಫೇಸು. ಈ ಫೇಸ್ಗಳಲ್ಲಿ ಮುಗಿಸ್ಬಿಟ್ಟು ಇದು ಮಾಡ್ತೀನಿ. ಎಲಾಂಗೇಷನ್ ಫೇಸ್ ಬಂದ್ಬಿಟ್ಟು ಏನಂದರೆ ಸೆಲ್ ಸೈಜು ಇನ್ಕ್ರೀಸ್ ಆಗುತ್ತೆ, ಅದರಲ್ಲಿ ಸ್ಮಾಲಿಂದ ಎಲಾಂಗೇಷನ್ ಆಯಿತು. ಇನ್ಕ್ರೀಸ್ ಇನ್ ಪ್ರೋಟೋಪ್ಲಾಸ್ಮು ಇನ್ಕ್ರೀಸ್ ಆಗುತ್ತೆ, ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಅದರಲ್ಲಿ ವ್ಯಾಕ್ಯೂಲ್ ಫಾರ್ಮೇಷನ್ ಇರಲಿಲ್ಲ ಅದರಲ್ಲಿ, ಈಗ ಇದರಲ್ಲಿ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತಲ್ಲ. ಈಗ ಹೊರಗಿಂದ ಈ ಕಡೆ ಏನು ಬರುತ್ತೆ, ವಾಟರ್ ಬರುತ್ತೆ. ಇದು ಪ್ರೈಮರಿ ಸೆಲ್ ವಾಲು ಡೆಪಾಸಿಷನ್ನು ಸ್ಟಾರ್ಟ್ ಆಗಿದೆಯಾ. ಸೆಕೆಂಡರಿಯಲ್ಲಿ ಏನು ಗೊತ್ತಾಯಿತು ಹೇಳ್ತೀನಿ ನೋಡು. ಸೆಲ್ ಮೆಮ್ಬ್ರೇನು, ಇದು ಪ್ಲಾಸ್ಮಾ ಮೆಮ್ಬ್ರೇನು, ಪ್ರೈಮರಿ ಸೆಲ್ ವಾಲು, ಸೆಕೆಂಡರಿ ಸೆಲ್ ವಾಲು, ಡೆಪಾಸಿಷನ್ ಅಕ್ಕರ್ ವೆನ್ ಸೆಕೆಂಡರಿ ಸೆಲ್ ವಾಲು. ಈಗ H2O ಒಳಗೆ ಹೋಗುತ್ತೆ. H2O ಒಳಗೆ ಹೋದಾಗ ಸೈಜು ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆದಾಗ ಎಲ್ಲಿ ಗಂಟ ಎಷ್ಟಾಗೋಗಂಟು ಅಷ್ಟು ವಾಟರ್ ತಗೊಂಡು ಅಥವಾ ಹೆಂಗೋ ಮಾಡ್ಕೊಂಡು ಸೈಜ್ ಜಾಸ್ತಿ ಮಾಡ್ಕೊಳುತ್ತೆ. ಇವಾಗ ನನಗೆ ಸೈಜು ಎಲಾಂಗೇಷನ್ ಆಯ್ತಲ್ಲ, ಈಗ ಪರ್ಮನೆಂಟ್ ಅಷ್ಟೇ ಇರೋದು. ಮತ್ತು ವ್ಯಾಕ್ಯೂಲ್ ಯಾಕೆ ಬಂತು ಅಂದರೆ ಸೈಜ್ ಜಾಸ್ತಿ ಮಾಡೋಕ್ಕೋಸ್ಕರ ಬಂತು. ಈ ಡೆಪಾಸಿಷನ್ ಯಾಕೆ ಬಂತು? ಡೆಪಾಸಿಷನು ನನಗೀಗ ಸಾಕು, ನನಗೆ ಊಟ ಮಾಡಿ ಸಾಕು. ಜಾಸ್ತಿ ಊಟ ಮಾಡಿದ್ರೆ ನನಗೀಗ ಹೊರಗಡೆಯಿಂದ ಊಟ ಮಾಡ್ತಿದ್ದಾರೆ, ಊಟ ತೂಗ್ತಿದ್ದಾರೆ ಯಾರಾದರೂ, ನಾನೇನು ಮಾಡ್ತೀನಿ ಹೇಳು, ನಾನು ರಿಜಿಡ್ ಆಗ್ಬಿಡ್ತೀನಿ ಅಂದ್ಬಿಟ್ಟು ಡೆಪಾಸಿಷನ್ನ ಸ್ಟಾರ್ಟ್ ಮಾಡುತ್ತೆ. ಈಗ ಮೆಚುರೇಷನ್ ಬಂದು ಸೆಲ್ ಸೈಜು ಫಿಕ್ಸ್ ಆಗುತ್ತೆ. ಏನಾಗುತ್ತೆ, ಸೆಲ್ ಸೈಜು ಎಲಾಂಗೇಷನ್ ಇತ್ತಲ್ಲ, ಈಗ ವಾಟ್ರು ಒಳಗಿಂದನೂ ಬರಲ್ಲ, ಒಳಗಿಂದ ಹೊರಗೆ ಹೋಗಲ್ಲ, ಒಳಗಿಂದ ಹೊರಗೂ ಬರಲ್ಲ, ಸೆಲ್ ಸೈಜ್ ಫಿಕ್ಸ್ ಆಯಿತು. ಡೆಪಾಸಿಷನ್ ಇನ್ ಸೆಲ್ ವಾಲ್ ಅಕ್ಕರ್, ಅದು ಹೇಳಿದಾಗ ಏನು ಮಾಡುತ್ತೆ, ಡೆಪಾಸಿಷನ್ ಅಕ್ಕರ್ ಮಾಡ್ಕೊಂಡು ಏನು ಮಾಡುತ್ತೆ, ಸೆಕೆಂಡರಿ ಸೆಲ್ ವಾಲ್ನ ಫಾರ್ಮೇಷನ್ ಮಾಡುತ್ತೆ. ಡೆಪಾಸಿಷನ್ನು ಮೆಚುರೇಷನ್ ಮಾಡುತ್ತೆ. ಮೆಚುರೇಷನ್ ಆಗಬೇಕಂದ್ರೆ ಡೆಪಾಸಿಷನ್ ಮಾಡಿಬಿಟ್ಟು ಸೆಕೆಂಡರಿ ಸೆಲ್ ವಾಲ್ನ ಏನು ಮಾಡುತ್ತೆ, ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ವ್ಯಾಕ್ಯೂಲ್ ಸೈಜು ಮ್ಯಾಕ್ಸಿಮಮ್ ಇರುತ್ತೆ ಇಲ್ಲಿ ಮೆಚುರೇಷನಲ್ಲಿ. ಓಕೆ, ಸ್ಟಾರ್ಟ್ ಆಗೋದು ಎಲ್ಲಿ, ಎಲಾಂಗೇಷನ್ ವ್ಯಾಕ್ಯೂಲ್ ಫಾರ್ಮೇಷನ್ ಆಗುತ್ತೆ. ಮತ್ತು ಎಲ್ಲ ಆಬ್ಸೆಂಟ್ ಇರುತ್ತೆ ಮೆಚುರೇಷನ್ ಅಲ್ಲ, ಎಲ್ಲಿ ಡಿವಿಷನಲ್ಲಿ ಮೆರಿಸ್ಟಮೆಟಿಕ್ ಸೆಲ್ಸಲ್ಲಿ ಏನಿಲ್ಲ, ವ್ಯಾಕ್ಯೂಲ್ಸ್ ಇರಲ್ಲ. ಎಲಾಂಗೇಟಿಂಗ್ ಸೆಲ್ಸಲ್ಲಿ ವ್ಯಾಕ್ಯೂಲ್ ಫಾರ್ಮೇಷನ್ ಆಗಿರುತ್ತೆ. ಬಟ್ ಮಿಚೂರ್ಡ್ ಸೆಲ್ಲಲ್ಲಿ ಅದು ಮ್ಯಾಕ್ಸಿಮಮ್ ಸೈಜ್ ಅಕೌಂಟ್ ಮಾಡ್ಕೊಂಡಿರುತ್ತೆ, ಅದು ವ್ಯಾಕ್ಯೂಲ್. ಅದಕ್ಕೋಸ್ಕರ ತಾನೆ ನೋಡು, ನಾವು 6th ಏನೋ ಓದಿದ್ವಪ್ಪ, ಇಷ್ಟು ಸೇರಿಸಿ ವ್ಯಾಕ್ಯೂಲ್ ಆಗಿರ್ತಿತ್ತು. ಇಷ್ಟು ಸೇರಿ ವ್ಯಾಕ್ಯೂಲ್ ಆದರೆ ನಾವು ಇಷ್ಟರಲ್ಲಿ ಮಾತ್ರ ನ್ಯೂಕ್ಲಿಯಸ್ ಬಿಡಿಸ್ತಿದ್ವಿ. ಕರೆಕ್ಟಾ ತಪ್ಪ? ಸರಿ ತಾನೆ? ಸರಿ. ಸೆಲ್ ವಾಲ್ ಏನಂದರೆ ಸೆಲ್ ರೋಲ್ ಈಸ್ ಫಿಕ್ಸು. ಆಮೇಲೆ ಏನು ಮಾಡುತ್ತೆ, ವ್ಯಾಕ್ಯೂಲ್ ಜಾಸ್ತಿ ಆದರೆ ಸೆಲ್ ರೋಲ್ ಈಸ್ ಫಿಕ್ಸ್ ಆಗುತ್ತೆ. ಸೆಲ್ ಬಿಕಮ್ ಪರ್ಮನೆಂಟು. ಸೆಲ್ ಪರ್ಮನೆಂಟ್ ಅಂದರೆ ಪ್ಯಾರೆನ್ಕೈಮಾ, ಕೊನೆನ್ಕೈಮಾ, ಸ್ಕ್ಲೆರೆನ್ಕೈಮಾ. ಬಟ್ ಪ್ಯಾರೆನ್ಕೈಮಾನೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದು ಮಾಡಿದ್ರೆ ಅದು ಟಿಶ್ಯೂ. ಈ ಪ್ಯಾರೆನ್ಕೈಮಾ ಸೆಲ್ಸು, ಸ್ಕ್ಲೆರೆನ್ಕೈಮಾ ಸೆಲ್ಸು, ಕೊನೆನ್ಕೈಮಾ ಸೆಲ್ಸು, ಅವಾಗೇನಾಯಿತು, ಅವು ಟೈಪ್ ಆಫ್ ಸೆಲ್ಸು. ಓಕೆನಾ? ಅದು ಎಕ್ಸಾಂಪಲ್ಸು. ರೋಲ್ ಹೆಂಗೆ
ಈಗ ಪ್ಯಾನಲ್ ಕೈಮ ಸೆಲ್ಸೇ ಬೇರೆ ಥರ ವರ್ಕ್ ಮಾಡ್ತವೆ, ಸ್ಕ್ರೀನ್ ಕೈಮನು ಬೇರೆ ಥರ ವರ್ಕ್ ಮಾಡ್ತವೆ. ಮತ್ತು ಗೊತ್ತಿರಲಿ, ಸ್ಕ್ರೀನ್ ಕೈಮೇನು ಡೆಡ್ ಸೆಲ್ಲು, ಸ್ಕ್ರೀನ್ ಕೈಮ ಡೆಡ್ ಸೆಲ್ಲು. ಯಾಕೆ ಡೆಡ್ ಸೆಲ್ ಅಂದರೆ ಅದು ಡೆಪಾಸಿಷನ್ ಮಾಡ್ಕೊಳಂತಲ್ಲ, ಡೆಪಾಸಿಷನ್ನು ಏನಾಗ್ತಾಳೆ ಡೆಡ್ ಸೆಲ್ ಆಗುತ್ತೆ. ದಟ್ಸ್ ಆಲ್. ಮತ್ತು ಗ್ರೋತ್ ರೇಟ್ನ ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.